down. ஹாய் ஃப்ரெண்ட்ஸ், ஆக்சுவலாக இந்த வீடியோவுக்கு போகிறதுக்கு முன்னாடி ஒரு முக்கியமான விஷயம் நான் ஷேர் பண்ணணும். என்னென்னா ஒரு 3-4 வருஷமாக நானும் சித்திவி நாகலாப்ட்டும் ரொம்ப க்ளோஸ். ஆக்சுவலாக மாதேவ் சார் உமாசங்கர் சார் நாங்கள் எல்லாமே நிறையா பேசுவோம், நிறையா சுற்றி இருக்கோம், நிறையா ட்ரிப்பெல்லாம் போயிருக்கோம். ஸோ எங்களுக்குள்ள நிறையா ஒரு ஃப்ரெண்ட்ஷிப் பாண்ட் ஆகிருக்கு. பட் இருந்தாலும் எவ்வளோ தான் நாங்கள் க்ளோஸாக இருந்தாலும் ஒவ்வொரு வாட்டி நான் வருஷம் இங்கே வரப்போ ஒரு கூஸ் பாம்ஸ் இவர் எனக்கு கொடுத்துக்கிட்டே இருப்பார். ஸோ இந்த வருஷம் என்ன கூஸ் பாம்ஸு எனக்கும் கொடுத்துருக்காரு, உங்களுக்கும் கொடுத்துருக்காருன்னா அது நீங்கள் கேட்டிங்கன்னா நீங்களே உங்களுக்கு பிரமிப்பாக இருக்கும். ஸோ அதை பற்றி தான் பேச போகிறோம். சார் வணக்கம். நமஸ்காரம். நல்லா இருக்கீங்களா? சார் நல்லா இருக்கீங்களா சார்? உங்கள்கிட்ட ஒரு 2-3 விஷயம் நான் கேட்கணும். ஃபர்ஸ்ட் ஆஃப் ஆல் உங்களுடைய டோர்னமெண்ட்டு நீங்களாம் சேர்ந்து ஒரு டோர்னமெண்ட்டை ஆரம்பிச்சிருக்கீங்க. அது செகண்ட் இயரும் சக்ஸஸ்ஃபுல்லாக ரன் பண்ணியிருக்கீங்க. அதுக்கு ஒரு பெரிய வாழ்த்துக்கள். தேங்க்யூ சார். ரொம்ப அதாவது ஒரு டோர்னமெண்ட் தமிழ்நாடுலேயும் வெளி ஸ்டேட்லேயும் பேசுகிறாங்கன்னா அது நீங்கள் ஸ்டார்ட் பண்ணியிருக்க டோர்னமெண்ட்டு. ஹார்ட் ஒர்க் அந்தளவுக்கு சூப்பராக இருக்கிறதுனால தான் இந்த டோர்னமெண்ட்டை பற்றி எல்லா ஊருமே பேசியிருக்காங்க. ஸோ அதுக்கு ஒரு வாழ்த்துக்கள். நெக்ஸ்ட் என்னென்னா வெற்றிகரமாக 27 இயராக வருஷம் 10 ஓவரை கிராஸ் பண்ணியிருக்காங்க. ஸோ 25th இயர் நீங்கள் எல்லாருமே பார்த்துருப்பீங்க. ஒரு பிரம்மாண்டமான ஒரு ஃபங்க்ஷனை பண்ணி இந்த புறா கலைக்கே ஒரு பெருமை சேர்த்தாங்க. ஸோ 26th இயர் அவங்க கஷ்டப்பட்டு ஃபைனலாக ஒரு புறா பறந்துச்சு, சுருமி. ஸோ 27th இயர் அந்த சுருமி திருப்பி என்ன பண்ணீங்க, எந்த புறா பறக்க வச்சிங்க, அதை ಪತ್ತಿ சொல்லுங்களேன். ಖಂಡಿತವಾಗಲೂ ಸರ್. ಮೊದಲಿಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ವಿಡಿಯೋ ಮಾಡೋಕ್ಕೆ ಬಂದಾಗ ಪ್ರತಿ ಸಾರಿನೂ ಅವ್ರಿಗೆ ಗೂಸ್ ಬಂಪ್ಸ್ ಅಂತ ಅವ್ರು ಹೇಳ್ತಾರೆ. ಬಟ್ ಪ್ರತಿ ಒಂದು ವೀಡಿಯೋನು ವೆರೈಟಿಯಾಗಿ ತೆಗೆದು ಎಲ್ಲರಿಗೂ ವೀಕ್ಷಕರಿಗೆ ಬಿಟ್ಟು ಅವರು ಗೂಸ್ ಬಂಪ್ಸ್ನ ಕೊಡ್ತಾ ಇದ್ದಾರೆ ಜನಗಳಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರು ವೀಡಿಯೋಗಳು ನೋಡೋದಕ್ಕೆ ಒಂದು ಅಂದವಾಗಿರುತ್ತೆ. ಏನೇನು ಅದರಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಯಾವ ಥರ ಅಡ್ವಾನ್ಸ್ಡಾಗಿ ತೆಗಿಬೇಕು ಎಲ್ಲ ಅದನ್ನು ನಾವು ಹೆಂಗೆ ಅಕ್ಕಿ ಶೋಕಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆ ಥರ ವೀಡಿಯೋದಲ್ಲಿ ಅವರು ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾದ ವಿಷಯ. ಆಮೇಲೆ ಅವರು ಹೇಳ್ತಾ ಇದ್ದಾರೆ 25ನೇ ವರ್ಷ ಒಳ್ಳೆ ಫಂಕ್ಷನ್ ಮಾಡಿದ್ರಿ ಅಂತ. ಆ ಫಂಕ್ಷನ್ ನಾವು ಮಾಡಿದ್ವಿ, ಬಟ್ ಅದಕ್ಕೆ ಜನ ಎಲ್ಲ ಬಂದು ಸಕ್ಸಸ್ ಮಾಡಿದ್ದು ಅದಕ್ಕೊಂದು ದೊಡ್ಡ ನಮಸ್ಕಾರಗಳು. ಜನ ಬಂದ್ರೇ ಆ ಸಕ್ಸಸ್ ಆಗೋದು. ವಿತೌಟ್ ಜನ ಏನೂ ಇಲ್ಲ. ಅದು ದೇವ್ರು ಕೊಟ್ಟಿರೋ ವರ. ಅದು 25ನೇ ವರ್ಷದ್ದು ವಾರ್ಷಿಕೋತ್ಸವ ಸಮಾರಂಭ ನಡೆದಿದ್ದು. ಜನನೂ ಹಂಗೆ ಬಂದರು, ಆ ಫಂಕ್ಷನ್ನು ಹಂಗೆ ನಡೀತು, ಭಾಳ ಭರ್ಜರಿಯಾಗಿ ನಡೀತು. ನಮ್ಮ ಲೈಫ್ ಟೈಮಲ್ಲಿ ಅದೊಂದು ಮೈಲ್ಗಲ್ಲು, ಒಂದು ಮೈಲ್ ಸ್ಟೋನ್. ಅದು ನಾವು ಇದ್ದರೂ ಹೋದ್ಮೇಲೂ ಅದು ನಾನು ನೆನೆಸ್ಕೊಳ್ಳೋವಂಥ ಒಂದು ಫಂಕ್ಷನ್ನು. ಆಮೇಲೆ 25ನೇ ವರ್ಷ ಆದಮೇಲೆ 26ನೇ ವರ್ಷಕ್ಕೆ ಕಾಲಿಟ್ವಿ. ಅಕ್ಕಿಗಳು ನಮ್ಮ ಫೇವ್ರೇಟು ಜೂನಿಯರ್ ಡಾನು ಸೀಲಿಗೆ ಬಿಟ್ಟಂಗೆ ಆಡ್ತಾ ಇದ್ದಂಗೆ ಶಿಖರ ಹೊಡ್ಕೊಂಡು ಹೊರಟೋಯ್ತು. ನಮಗೆ ದಿಕ್ಕೇ ತೋಚಿಲ್ಲ.
ಆದರೂ ಭಗವಂತನ ಆಶೀರ್ವಾದ ಇದ್ದು ಸುರ್ಮಯಿ ಬೇಜಾನ್ ಅವಘಡಗಳಿಗೆ ಸಿಗಾಕೊಂತು. ಅಕ್ಕಿ ಕತ್ಲಾಗಿ ಹೋಗಿ ಬಿದ್ದೋಗ್ಬಿಟ್ಟು ಬಾಲ ಕಿತ್ತೋಗಿ ಏನೇನೋ ಪದ್ಧತಿ ಆದ್ರೂ 12 ಓವರ್ 33 ನಿಮಿಷ ಬೋಡಿಲಿ ಆಡ್ಕೊಡ್ತು ಹೋದ ವರ್ಷ. ಅದು ಹೆಂಗೆ 26ನೇ ವರ್ಷ ಕಂಪ್ಲೀಟ್ ಆಯಿತು. ಈ ವರ್ಷ ಸರಿ ನಾವು ಹೋದ ವರ್ಷ ಇಷ್ಟೊಂದು ನೆಗ್ಲೆಕ್ಟ್ ಆಗಿದ್ವಿ, ಈ ವರ್ಷ ಹೆಂಗೆ ನೀಟಾಗಿ ಅಕ್ಕಿಗಳು ಸೆಟ್ ಮಾಡ್ಕೊಬೇಕು ಅಂತ ಟ್ರೈ ಮಾಡಿದ್ವಿ. ಸುಮಾರು ಅಕ್ಕಿಗಳು ಕಾಯಿಲೆಯಲ್ಲಿ ಹೊರಟೋಯ್ತು. ಶಿಖರಗಳಿಗೆ 28-29 ಪಟ್ಟಗಳು ಶಿಖರಗಳಿಗೆ ಕೊಟ್ವಿ. 2 ಅಕ್ಕಿಗಳು ಮೇನ್ ಅಕ್ಕಿಗಳಿಗೆ ಒಂದು ಬಾಜಿ ಮೇಲೆ ಹೊಡಿಯೋಕೆ ಹೋಗಿ ಕೆಳಗಡೆ ಹೊಡೆದು ರೆಕ್ಕೆನೇ ಮುರಿದೋಯ್ತು. ಆಮೇಲೆ ಇನ್ನೊಂದು ಒಳ್ಳೆ ಅಕ್ಕಿ ಮಧು ಸರ್ ಒಂದು ಹೆಣ್ಣು ಕೊಟ್ಟಿದ್ರು, ನಮ್ಮ ಡಾನ್ಗೆ ಹಾಕಿ ಅದರಲ್ಲಿ ಒಂದು ಹೆಣ್ಣು ಪಟ ಫಸ್ಟ್ ಟೂರ್ನಮೆಂಟ್ ಬಿಟ್ವಿ. ಭಾಳ ಚೆನ್ನಾಗಿ 6.25 ಅವರ್ ಪಾಸ್ ಆಗಿತ್ತು. ಆ ಟೈಮಲ್ಲಿ ಬಂದು ಶಿಖರ ಹೊಡ್ಕೊಂಡು ಹೊರಟೋಯ್ತು ಅಕ್ಕಿ. ಅದು ಇನ್ನೂ ದುಃಖಕ್ಕೆ ಈಡಾಗೋದ್ವಿ. ಯಾವ ಅಕ್ಕಿ ಬಿಡೋದಪ್ಪ ಏನು ಅಂತ ಯೋಚನೆ ಮಾಡಿ ಸುರ್ಮೈನ ಕೈಗೆ ತೊಗೊಂಡ್ವಿ. ಆ ಶಿಖರ ಬೈಕ್ ಸುರ್ಮೈನ ಸರಿ ಬಿಡೋಕ್ಕಾಗ್ದಿರ ಸುರ್ಮೈ ಉಡಾನ್ ಸರಿಯಾಗಿ ಸೆಟ್ ಆಗಲಾಗದ, ಉಡಾನ್ ಸರಿಯಾಗಿ ಸೆಟ್ ಆಗಲಿಲ್ಲ. ಕೊನೆಗೂ ಒಂದು ಟೈಮ್ ಆಡ್ತಿತ್ತು, 6 ನಿಮಿಷ ಕಡಿಮೆ 10 ಓವರ್ಗೆ ಮಳೆ ಬಂದ್ಬಿಟ್ಟು ಅಕ್ಕಿ ಬಂತು. 23ನೇ ತಾರೀಕು 30ನೇ ತಾರೀಕು ಅಕ್ಕಿ ಬಿಟ್ವಿ. 9 ಓವರ್ 54 ನಿಮಿಷ ಆಗಿದೆ. ಸುರ್ಮೈ ಬಿಟ್ಟಿದ್ದೀವಿ, 9 ಓವರ್ 54 ನಿಮಿಷ ಆಗೈತೆ. ಜೋರ್ ಮಳೆ, ಅದು ಎಲ್ಲಿಂದ ಬಂತು ಆ ಮಳೆ? 6 ನಿಮಿಷ ಕಮ್ಮಿ ಐತೆ, ಬಂದು ಹಂಗೆ ಅಕ್ಕಿ ಕುತ್ಕೊಂಡ್ಬಿಡ್ತು. ದಿಕ್ಕೆ ತೋಚಿಲ್ಲ, ಏನಪ್ಪ ಇದು, ಏನು ಭಗವಂತನ ಆಶೀರ್ವಾದ ಇಷ್ಟೇನಾ, ಈ ವರ್ಷಕ್ಕೆ ಮುಗೀತಾ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಉಡಾನ್ ಬಿಟ್ಟರೆ ಮತ್ತೆ ಅದು ಮಳೆಗೆ ಮತ್ತೆ 8 ಓವರ್ಗೆ ಫಿನಿಶ್ ಮಾಡಿಬಿಡ್ತು. ಓ ಇಲ್ಲಿಗೆ ಈ ವರ್ಷ ಕಷ್ಟ ಐತೆ ಅಂದ್ಕೊಂಡು ಇದ್ವಿ. ಆದರೂ ವೀಕ್ಷಕರೇ, ನಾನು ಕರ್ನಾಟಕದ ಶೋಕಿದಾರಗಳಿಗೊಂದು ವಿಷಯ ಹೇಳಬೇಕು. ಸುಮಾರು ಒಂದು 50-60 ಜನ ಇರ್ಬೋದು, ಇನ್ನೂ ಹೆಚ್ಚಿಗೆ ಜನ. ಸಾರ್ ನೀವು ಧೈರ್ಯಗೆ ಇಡಬೇಡಿ, ನೀವು ಈಸಿಯಾಗಿ ನೀವು ಆ ಸೋಲು ಒಪ್ಕೊಳ್ಳಲ್ಲ. ನಮ್ಮ ಅಣ್ಣವ್ರಿಗೆ ಹೇಳ್ತಾ ಇದ್ದಿದ್ದು ಜನ ಫೋನ್ ಮಾಡಿ, ನೀವು 10 ಓವರ್ ಟಚ್ ಮಾಡೇ ಮಾಡ್ತೀರಾ, ಭಗವಂತ ನಿಮ್ಮ ಕೈ ಬಿಡೋದಿಲ್ಲ, ಈ ವರ್ಷ ನೀವು 10 ಓವರ್ ಪಾಸ್ ಮಾಡೇ ಮಾಡ್ತೀರಂತ ಜನ ಧೈರ್ಯ ಕೊಡ್ತಾಯಿದ್ರು. ನಮ್ಮಗಳಿಗೆ ಧೈರ್ಯ ಇಲ್ಲ, ಉಡಾನಿಲ್ಲ. ಸುರ್ಮೈ ಮಳೆ ಬಂದರೆ ಮನೆಗೆ ಬಂದ್ಬಿಡ್ತಾ ಇದೆ, ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಕೊನೆಗೆ ಈ ಒಂದು ರೇಗ್ದಾರು ಡಾನ್ ತಮ್ಮನ ಮಗ ರಾಕೆಟ್ ಬಂದಂಗೆ ಸ್ಟಾರ್ಟ್ ಮಾಡ್ದ. அந்த புறாக்கு நாங்கள் இப்போ தான் பேசிகிட்டே இருந்தோம். ராக்கெட்டுன்னு அது பேர் இன்னிலேருந்து ராக்கெட். ஓகேங்களா? ಸ್ಟೈಲು ಆ ಥರ ಫಾಸ್ಟ್ ಆಗಿ ಆ ಥರ ರಾಕೆಟ್ ಬಿದ್ದು ಆಡೋದಕ್ಕೆ ಅವರು ರಾಕೆಟ್ ಅಂತ. ಇಲ್ಲ ಸರ್, ಅದು ಪರಕರ ವಿಡಿಯೋ எனக்கு ಕಾಮಿಸ ಇವರು. ಒಂದು ವಿಷಯ ನಿಮ್ಗೆ ಏನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ಜೂನಿಯರ್ ಡಾನ್ ಅಂತ ಹೆಸರಿಟ್ರಿ, ಅಷ್ಟೇ ಹೆಸರಾಯಿತು. ನೀವು ಯಾವ್ಯಾವ ಹೆಸರಿಡ್ತೀರೋ அது அங்கங்கே ಹೆಸರು. சார் ஆக்சுவலாக பேர் வந்து நான் வந்து பாருங்கள் ஃப்ரெண்ட்ஸ், நான் வந்து பேரை வந்து திங்க் பண்ணிட்டெல்லாம் வர்றதில்லை. அப்படியே சார்கிட்ட பேசிக்கிட்டே இருப்பேன். இதனா டான் இந்த அளவுக்கு பண்ணியிருக்கேன், அப்போ இது ஜூனியர் டான் அப்படி பேருக்கு பேர் வச்சோம். செம்ம. இப்போ சார் தான் சொன்னார், என்ன சொன்னார்னா, இந்த புறா வந்து பறக்குது, ராக்கெட் மாதிரி பறக்குதுன்னாரு. சார் இது பேர் என்ன வச்சுருக்கீங்க? இதோ யுவராஜ் ஏதோ சொன்னார். எதுக்கு சார் யுவராஜ் சிங்கெல்லாம் வேணாம், நம்ம வந்து ஒரு நல்ல ஒரு பேராக வைக்கலாம்னு சொல்லி பார்த்தா ராக்கெட்டுனாரு, எனக்கு பிடிச்சி போச்சு. ஸோ ஃப்ரெண்ட்ஸ், அந்த வீடியோ கிளிப்பு ஆக்சுவலாக நீங்கள் பேசுகிறப்ப அது விஷுவல் நான் காட்டுறேன் பாருங்கள். அந்த புறா பறக்கிறதே ராக்கெட் மாதிரி தான் பறக்குது, அப்படியே அந்த சிங்கிள் டெயிலை வச்சுக்கிட்டு சல்லுன்ட்டு. ஸோ இன்று முதல் அந்த புறாவை ರಾಕೆಟ್ರಾಗ ಅழைக்கப்படும். ಸರ್ 4 ದಿಕ್ಕು ಆಡುತ್ತೆ ಸರ್. ಆ ಪಂಚಾಯತ್ದಾರನ ಕೇಳ್ಬೇಕು ನೀವು. 4 ದಿಕ್ಕೂ ಹೋದ್ರೆ 10 ನಿಮಿಷ ಒಳ್ಳೆ ದೂರ ಹೋಗುತ್ತೆ. ಒಳ್ಳೆ ಆಟ, ಒಳ್ಳೆ ಸಲ್ಕನೆ, ಒಳ್ಳೆ ಬಾಜಿ, ದಿಲ್ ಖುಷಿ ಆಗ್ಬಿಡ್ತದೆ. ಸೂಪರ್. ಆ ಅಕ್ಕಿ ಹೇಳಿ. ಟೂರ್ನಮೆಂಟ್ ದಿನ ಹಿಂದೆ ದಿನ ಹೇಮಂತವ್ರು ಫೋನ್ ಮಾಡಿದ್ರು, ಹಿಂದೆನೆ ರಾಮು ಫೋನ್ ಮಾಡಿದ್ರು, ನಮ್ಮ MRV ಬ್ರದರ್ಸ್ ಫೋನ್ ಮಾಡಿದ್ರು. ಇಲ್ಲ ಸರ್, ನಿಮ್ ಲಕ್ಕಿದೆ 27 ಇಯರ್ಸ್ ನೀವು ಆಡಿಸ್ತೀರಾ, ನಾವು ಆಡ್ಸಕ್ಕೆ ಹೆಂಗಾಗುತ್ತೆ ಸರ್? ಇಲ್ಲ ಆಡುತ್ತೆ, ನಿಮ್ ಲಕ್ಕಿದೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ನಿಮ್ಮ ಅಕ್ಕಿ ಆಡುತ್ತೆ. ಹೇಮಂತವ್ರು 101 ರೂಪಾಯಿ ನಿಮ್ ದೇವಸ್ಥಾನಕ್ಕೆ ಹಾಕ್ಬಿಡಿ, ಬೆಳಿಗ್ಗೆ 2 ಅಕ್ಕಿ ಆಡಿದೆ. ಓದೋಣ ಎಷ್ಟು ಹೊಡೆದ ಸರ್? 8 ಓವರ್ 14 ನಿಮಿಷ ಆಡಿದೆ. ಇನ್ನೇನು 2 ಅವರ್ ತಾನೆ ಅಂದ್ರು. ಬಟ್ ಕ್ಲೈಮೇಟ್ ಸಾಥ್ ಕೊಡ್ಬೇಕಲ್ಲ, ಹೊಸ ಪಟ್ಟ ಅದು ಶಿಖರಾಗಿ ಎದುರು ಬಿಟ್ಟು ಟೈಮ್ ಕಡಿಮೆ ಮಾಡಿಬಿಟ್ಟಿತ್ತು. 6 ಅವರ್ ಆಡ್ತು, ಒಂದಿನ ರೆಸ್ಟ್ಗೆ 7 ಅವರ್ ಆಡ್ತು, ತಿರುಗಿ ಒಂದಿನ ರೆಸ್ಟ್ಗೆ 8 ಅವರ್ ಆಡ್ತು, 2 ದಿನ ರೆಸ್ಟ್ಗೆ ಟೂರ್ನಮೆಂಟ್ಗೆ ಆಡೇವು. ಸೂಪರ್ ಸರ್. ಅದರಲ್ಲೂ ಒಂದು ಟ್ವಿಸ್ಟು, 9 ಅವರ್ 57 ನಿಮಿಷ ಆಗಿದೆ. ಕರೆಕ್ಟಾಗಿ ಛತ್ರಿ ಮೇಲೆ ಒಂದು 4-5 ಅಡಿಗೆ ಬಂದು ಹಿಂಗೆ ಅಂದ್ಕೊಂಡು ಆಮೇಲೆ ಮತ್ತೆ ಪಾಸ್ ಆಗಿ 10 ಅವರ್ ಕಂಪ್ಲೀಟ್ ಮಾಡಿ ಕೂತೈತೆ. அது நம்ம நீங்கள் எனக்கு அமிச்சிங்கல்ல, சத்திரியில் உட்கார வந்த மாதிரி அப்படியே போயிட்டு திருப்பியும் உட்காந்துருக்கோம். ಅದು ಇನ್ನೇನು ಇಲ್ಲ ವೀಕ್ಷಕರೇ, ಅದು ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ. ಅಕ್ಕಿ 3-4 ಕಡೆಯಿಂದ 1 ಸೆಕೆಂಡ್ ಸಾಕು ಕೂತ್ಕೊಳ್ಳೋದಕ್ಕೆ, 1 ಸೆಕೆಂಡ್ ಸಾಕು ಅದಕ್ಕೆ ರೆಕ್ಕೆ ಕ್ಲೋಸ್ ಮಾಡಿ ಕೂತ್ಕೊಳ್ಳೋಕ್ಕೆ. ಅದು ಮತ್ತೆ ಹೋಗಿ ಅದು ನಿಮ್ದು 10 ಅವರ್ ಕಂಪ್ಲೀಟ್ ಮಾಡಿ ತಿನ್ಕೊಂಡ್ರು ಅಂತ ಮಾಡಿ ಕೂತಿದೆ. ಸಿದ್ಧಿವಿನಾಯಕ ಸಾಕ್ಷಿ ಅದಕ್ಕೆ.
ನಮ್ಮ ಕೈಯಲ್ಲೂ ಏನೂ ಇಲ್ಲ. ರಾಕೆಟ್ ಅವರಿಗೆ ಅಪ್ಪ ಇದೆ ಅಮ್ಮ ಇದೆ ಅದು ಪತಿ ಸಲ ರಾಕೆಟ್ ಅಪ್ಪ ಬಂದು ಡಾನ್ ತಮ್ಮ, ಹಾಂ ಡಾನ್ ತಮ್ಮ, ಸದ್ಯ ತಮ್ಮನೇ. ಅಮ್ಮ ಬಂದು ಡಾನ್ಗೆ ಮಗಳಿಗೆ ಮಗಳು. ಓಕೆ ನಾನು ಮಗಳು, ಅದ್ರ ಮಗಳ மக. சூப்பர். ஃபோர்த் ஜென்ரேஷன். 4th ஜென்ரேஷன். ஸோ மொத்தத்தில் உங்ககிட்ட இருக்க புறாவே ப்ரீட் பண்ணி ஒரு சக்ஸஸான ஒரு புறா உருவாக்கிட்டீங்க. ஆனால் பாருங்கள் ஃப்ரெண்ட்ஸ், ஆக்சுவலாக வந்து மாதேவ் சார் என்ன பண்ணியிருக்காரு, எப்படியாச்சும் இந்த அச்சீவ்மெண்ட்டை பண்ணுங்கிறதுக்கோசரம் வெளியில் சில புறா கலெக்ட் பண்ணியிருக்காரு. ஆனால் அந்த புறா பறக்கலை, அவ்வளோ கஷ்டப்பட்டு கலெக்ட் பண்ண புறா பறக்கலை. திருப்பியும் நம்ம வீட்டில் இருக்க புறா தான் நம்மகிட்ட வந்து பறந்துருக்கு. ಸರ್ ಆಸೆ ಬಿಟ್ಬಿಟ್ಟಿದ್ವಿ. ಈ ಸುರುಮೆನ ಬಿಟ್ಟರೆ ಅಕ್ಕಿ ಅದು ಆ್ಯಕ್ಚುಲಿ ಒಂದು ತಪ್ಪಾಯಿತು ಸರ್. ಅಕ್ಕಿಗೆ ನಾವು ಡಿವರ್ಮಿಂಗ್ ಹಾಕಿದಾಗ ಡೋಸೇಜ್ ಜಾಸ್ತಿನೋ ಇಲ್ಲ ಏನು ಪ್ರಾಬ್ಲಮ್ ಆಗುತ್ತಿಲ್ಲ, ರೆಕ್ಕೆಗಳೆಲ್ಲ ಸ್ವಲ್ಪ ಲೈಟಾಗಿ ಸೊಟ್ಟಪಟ್ಟ, ಆಮೇಲೆ ಹುಳ ಸುರುಮಿ ಇದು ಹುಳ ಥರ ಬಂದ್ಬಿಟ್ಟಿತ್ತು. ಸ್ವಲ್ಪ ವೀಕ್ ಇತ್ತು ರೆಕ್ಕೆಲ್ಲ, ಅದು ನಾವು ಗಮನಿಸಿಲ್ಲ. ಅದರಿಂದ ಕಮ್ಮಿ ಆಡ್ತು ಅಂತ ನಾವು ಅನ್ಕೊತಾ ಇದ್ವಿ. ಆಮೇಲೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆದ್ರೆ ಸಾಕು ಛತ್ರಿಗೆ ಬಂದ್ಬಿಡೋದು ಅಕ್ಕಿ. ಅದೇನಾಯ್ತು ಗೊತ್ತಿಲ್ಲ, ಈ ವರ್ಷ ಮಳೆ ಕಂಡ್ರೆ ಛತ್ರಿಗೆ ಬಂದ್ಬಿಡ್ತಾ ಇತ್ತು. ಸೊ ನಮಗೆ ಕಾನ್ಫಿಡೆನ್ಸ್ ಹೋಯ್ತು. ಸಿಕ್ಕಾಪಟ್ಟೈತೆ ಸರ್. ನಾವೇನು ಮಾಡಿದ್ವಿ, ಎದುರು ಬಿಟ್ಟಿದ್ದಾಗ ನಾವು ಬಿಟ್ಟಿದ್ದು 30ನೇ ತಾರೀಕು. ನಮಗೆ ಟೂರ್ನಮೆಂಟ್ ಇದ್ದಿದ್ದು 12-14 ಸ್ಟಾರ್ಟ್ 12 days தான். ಬರೀ 12 days. ನಾವೇನು ಮಾಡಿಬಿಟ್ಟು ಸರಿಯಾಗಿ ಬಿಸಿಲಿಗೆ ಹಾಕಿಲ್ಲ, ಉಡಾನಿಲ್ಲ. ಸ್ವಲ್ಪ ಹಿಂದೆ ಮಾಡಿದ್ವಿ, ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ವೇನೋ ಅಂತ ಫೀಲ್ ಆಗ್ಬಿಟ್ಟು. ಕೊಟ್ಟಿಲ್ಲ ಅನ್ನೋಕ್ಕಿಂತ ಅಕ್ಕಿ ಮೇಲೆ ಮುತ್ತುವರ್ಜಿಗೆ ಶಿಖರಾಗಿ ಕೊಡಬಾರ್ದು ಅಂದ್ಬಿಟ್ಟು ಅಕ್ಕಿನ ಬಂದ್ ಮಾಡ್ಬಿಟ್ವಿ. ಬಿಟ್ರೆ ಅಕ್ಕಿ ಹೋಗ್ಬಿಟ್ರೆ ಅನ್ನೋ ಭಯಕ್ಕೆ. ஒன்றும் பிரச்சனை இல்லை. இப்போ சுருமை பறந்துருந்தா வின்னா இருப்பான். இப்போ பறக்காதனால ஒரு நல்ல ஸ்டாக் பேர்ட் ராக்கெட் இருக்கான் இல்லைங்களா, ராக்கெட்டுடைய அப்பா இருக்குல்ல, அது அப்பா வந்து டானுடைய தம்பி இல்லைங்களா. ಹೌದು ಸರ್. அந்த புறாவில் வந்து இப்போ தான் நீங்கள் ஃபஸ்ட்டு பேர் பண்ணீங்களா இல்லை இதுக்கு முன்னாடி எதனா பறந்துருக்கா, அதை ಪತ್ತಿ சொல்லுங்களேன். ಫಸ್ಟ್ ಜೊತೆ ಪಟ್ಟ ಇದೇ ಆಗಿದ್ದು. ಇದ್ರ ಜೊತೆಯಲ್ಲಿ ಒಂದು ಹೆಣ್ಣು ಪಟ್ಟ ಆಡ್ತು. ಇದು ರಾಕೆಟ್ ಅಂದ್ರೆ ಅದು ಜೆಟ್ ತರ ಆಡ್ತು. ಈ ಸಿಕ್ಕಾಪಟ್ಟೆ ಸ್ಪೀಡಾಗಿ ಆಡ್ತು ಸರ್, ಅದು ಇನ್ನೂ ಸ್ಪೀಡಾಗಿ ಆಡ್ತು. ಆಟಕ್ಕೇನೆ ಅದು ಆಟ ನೋಡಿ ನಾವು ಚಂಚಲ ಅಂತ ಇಟ್ಬಿಟ್ವಿ. ಅಂದ್ರೆ ಅದು ಆಡೋ ಫಾಸ್ಟ್ ಖುಷಿಯಾಗಿ ಆಡ್ತಾ ಇತ್ತು. ಅದು ಒಂದು 9:15 ಅಕ್ಕಿ ಆಡ್ತು, ಮಸ್ತಿ ಮತ್ತೆ ಇಟ್ಬಿಡ್ತು. ಸರಿ, ತಿರಾವಲ್ ಮಹೇಶ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕಂತ ಇಬ್ರು ಹೋಗಿ ಕೊಟ್ಟು. ಓಕೆ ಓಕೆ ಸೂಪರ್. ಆ ಅಪ್ಪನಲ್ಲಿ ಅದಕ್ಕೆ ಮುಂಚೆನೂ ನವೀನ್ ಕೊಟ್ಟಿದ್ದ ಎಣ್ಣೆನ ಹಾಕಿ ಮಾಡಿಸಿದ್ವಿ. ಅದ್ರಲ್ಲಿ ನಮ್ಮ ಹತ್ರ 7 ಗಂಟೆ 8 ಗಂಟೆ ಪಟ್ಟ ಆಡ್ತಿತ್ತು ಹೋದ್ಸಲಿ. ಅದು ಒಂದು ಫ್ರೆಂಡ್ ಒಬ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡ್ವಿ, ನಿಮಗೆ ಗಿಫ್ಟ್ ಆಗಿ ಕೊಟ್ವಿ. ಈ ವರ್ಷ ಅದ್ರ ಮೊಮ್ಮಗಳನ್ನ ಹಾಕಿ ಮಾಡಿಸಿದ್ವಿ. ஓகே 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 பட்டா சக்ஸஸ் ஆயிடுச்சு. சூப்பர் சூப்பர் சூப்பர். ஸோ வந்து ராக்கெட்டோடைய அப்பால ஆல்ரெடி சக்ஸஸ் ஆயிருக்கு. ஆனால் இதுதான் ஃபஸ்ட் டைம் 10 hour பறக்கிறது. ஓகே சார், இப்போ வந்து ராக்கெட்டோடைய அம்மா இருக்கு இல்லைங்களா, ಅಮ್ಮ ಪತಿ சொல்லுங்களேன். ಅದ್ರ ತಾಯಿ ಬಂದು ಡಾನ್ ಮಗಳಿಗೆ ಮಗಳದು. ಓಕೆ, ಅದು தெரியும். அதில் என்ன பண்ணிச்சு அந்த புறா? ಅಲ್ಲ, ಅದು ಸ್ಟಾಕ್ ಬರ್ಡ್. ಅದನ್ನ ಆಡಕ್ ಬಿಟ್ಟಿಲ್ಲ. ಓಕೆ ಓಕೆ. ಅದು ಹುಟ್ಟಿನಲ್ಲೇ ಭಾಳ ಚೆನ್ನಾಗಿ ಬಂದಿತ್ತು, ಗಿಡ್ಡಿ ಚೊಂಚಿತ್ತು ಅಂದ್ಬಿಟ್ಟು, ದೊಡ್ಡ ಅಗಲ ಕಣ್ಣು, ಭಾಳ ಅಂದವಾಗಿತ್ತು ಅಂದ್ಬಿಟ್ಟು ರೆಕ್ಕೆ ಹೊಡೆದು ಬಿಟ್ಟಿದ್ದು. ஓகே சார், இப்போ எனக்கு என்னென்னா, இப்போ நம்ம வந்து நம்மளுடைய அச்சீவ்மெண்ட் பேசுகிறோம், அது வந்து நமக்கு பெருமை. அதே மாதிரி ஒரு சீக்ரெட் எதான உங்களுடைய நாலேஜ் அவங்களுக்கு ஷேர் பண்ணிங்கன்னா கண்டிப்பாக, ஏன்னா எல்லாருமே வந்து உங்கள் வாயாலேருந்து ஏதாச்சும் வருமா, ஒரு விஷயம் வருமானு சொல்லி நிறைய பேர் என்கிட்ட கேட்டிருக்காங்க. சரிங்களா, எனக்கு ஒன்றும் இல்லை சார். இப்போ நீங்கள் பார்த்தீங்கன்னா ஒரு லாங் டைம் புறா வந்து நீங்கள் ப்ரொடியூஸ் பண்ணுறீங்க. ஏன்னா இத்தனை வருஷத்தில் பாருங்கள், நீங்கள் வந்து எங்கேருந்தும் புறா வாங்கிட்டு வந்தெல்லாம் உள்ள நான் பார்த்து ரீசெண்ட் டேஸில் இயர்ஸில் வந்து உங்கள் வீட்டிலே பட்டா பண்ணுற புறா தான் நீங்கள் வந்து வானத்துக்கு விடுறீங்க, லாங் டைம் பறக்குது. அப்படிங்கிறப்ப எந்த அடிப்படையில் நீங்கள் பேர் பண்ணுறீங்க சார்? என்ன ಪಾಯಿಂಟ್ಸ್ வச்சு நீங்கள் பேர் பண்ணுறீங்க 10 hour பேர்ட்ஸ் எல்லாம்? ಆಕಾಶದಲ್ಲಿ ಅಕ್ಕಿ ಆಡಬೇಕಾದ್ರೆ ಏನು ಪ್ಲಸ್ ಮೈನಸ್, ಯಾವುದರಲ್ಲಿ ಪ್ಲಸ್ ಇದೆ ಯಾವ್ದ್ರಲ್ಲಿ ಮೈನಸ್ ಇದೆ ಅದು ಜೋಡಿ ಮಾಡಿ ಮಾಡ್ತೀವಿ. சார், இப்படி சொன்னால் எனக்கே புரியல, அவங்களுக்கு எப்படி புரியும்? ಇವಾಗ ಅಕ್ಕಿ ಆಡೋ ಅಕ್ಕಿನಲ್ಲೇ ಮಾಡಬೇಕು. ಓಕೆ, ನಮ್ಮ ರಾಜೇಂದ್ರ ಗುರುಗಳು ಏನು ಹೇಳ್ತಾರೆ, ಆಡೋ ಅಕ್ಕಿನೇ ಹಾಕ್ಬೇಕು, ಬಾಜಿನೇ ಸೇರಿಸ್ಬೇಕು, ಶೇಪ್ ಇರೋದೇ ಸೇರಿಸ್ಬೇಕು ಅಂತಾರೆ. ಬಟ್ ಚಾಂಪಿಯನ್ನೇ ಸೇರಿಸ್ಬೇಕು ಅಂತಾರೆ ಗುರುಗಳು. ಏನಂತಾರೆ ರಾಜೇಂದ್ರ ಅವರು, ಚಾಂಪಿಯನ್ ತೊಗೊಂಡು ಯಾವ ಒಂದು ಅಕ್ಕಿ ಹಿಂಗಿದ್ರೆ ಒಂದು ಹಿಂಗೆ ಮಾಡಬೇಕು, ಒಂದು ಹೈಟಲ್ಲಿದ್ರೆ ಒಂದು ಡೌನ್ ಮಾಡಬೇಕು ಅಂತಾರೆ. ಅದು ತಪ್ಪು. ಚಾಂಪಿಯನ್ನೇ ಸೇರಿಸಿದಾಗ ಇನ್ನೊಬ್ಬ ಚಾಂಪಿಯನ್ ಬರ್ತಾನೆ ಅಂತ ಹೇಳ್ತಾರೆ. ಸೂಪರ್. ಸೊ ನಾವು ಅಲ್ಲಿ ಪರ್ಫಾರ್ಮೆನ್ಸ್ನ ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ವಾಲಿಟಿ ವೈಸಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ஓகே சார், அப்புறம் இன்னொரு விஷயமும் எனக்கு இருக்குது டவுட்டு. இப்போ இன்ப்ரீட் பண்ணுறப்ப புறா வந்து டைமிங் கம்மியாக பண்ணணும், பறக்காதுன்னு சொல்லுவாங்க. பட் ஆனால் இப்போ நீங்கள் இப்போ ஜூனியர் டானோடைய தம்பி இதெல்லாம் பார்த்தீங்கன்னா ಆಲ್ಮೋಸ್ಟ್ ರಿಲೇಟೆಡ್ ತಾನೆ, ಅದು ನಿಯರ್ಲಿ ಇನ್ಬ್ರೀಡ್ மாதிரி தானே வரும். ಇನ್ಬ್ರೀಡ್ ಲೆಕ್ಕನೇ ಮೊಮ್ಮಗಳಾಯ್ತು ಡಾನ್ಗೆ. ನಾವು ಗಂಡು ಬಂದು ಇವಾಗ ಸೆಂಟ್ರಲ್ ಒಂದು ಮಾತ್ರ ಒಂದು ಮುಟ್ಟು ಕ್ರಾಸ್ ಮಾಡಿದ್ವಿ. ಒಡಿವೇಲ್ ಅಂತ ಹುಡುಗ ಇದ್ದಾನೆ,
ಅವ್ನು ನಮ್ಗೊಂದು ಗಂಡು ಕೊಟ್ಟ ದುಡ್ಡಿಗೆ, ಅದನ್ನ ತಂದು ನಾವು ನಮ್ಮ ಜೂನಿಯರ್ ತಂಗಿಗೆ ಹಾಕಿ ಬಂದಿದ್ರು ಮಗಳನ್ನ ತೆಗೆದು ಹಾಕಿದೀವಿ. ஓகே, ஒரு ஸ்டெப் வந்து அவுட் கிராஸ் பண்ணிட்டு திருப்பி உள்ள வந்துட்டீங்க. மொத்தத்தில் நம்ம புறாங்களுக்கு வந்து ஒரு பெஸ்ட் பேர்டே நம்ம பேர் பண்ணி. ಇದು ಮುಖ್ಯವಾದ ವಿಷಯ. ನಮ್ಮ ಅಕ್ಕಿಗಳು ನಮಗೆ ಗೊತ್ತಿರುತ್ತೆ, ನಾವು ಒಳ್ಳೆ ಲೈನು ಅಂತ ನಮ್ಮ ಮನೇಲಿ ರೆಡಿ ಮಾಡ್ಕೊಳ್ತಾ ಹೋಗ್ತೀವಿ. ಆ ಲೈನ್ಗೆ ನೀವು ಅದರಷ್ಟೇ ಈಕ್ವಲ್ಲು ಇಲ್ಲ ಅದಕ್ಕಿಂತ ಬೆಸ್ಟ್ ಬರ್ಡ್ ತಂದೆ ನೀವು ಅದಕ್ಕೆ ಸೇರಿಸ್ಬೇಕು. ಆವಾಗ ಕ್ವಾಲಿಟಿ ವೈಸ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಓಕೆ ಓಕೆ ಓಕೆ. ನಾವು ಅದನ್ನು ಹಿಂದಕ್ಕೆ ಹೋದರೆ ಇನ್ನು ತಪ್ಪುಗಳು ತಿದ್ದುಕೊಳ್ತಾ ಹೋಗ್ತಾ ಹೋಗ್ಬೇಕಾಗುತ್ತೆ. ಗುರುಗಳು ಏನು ಹೇಳ್ತಾರೆ, ರೆಡಿ ಮಾಡಿರೋ ಅಕ್ಕಿ, ರೆಡಿ ಮಾಡಬೇಕಾಗಿರೋ ಅಕ್ಕಿ, ಅದೇ ತಮಿಳಿನಲ್ಲಿ ಸೇಂಜಪುರ, ಸೇಂಜಪುರ, ಹಂಗೆ ಸೇಂಜಪುರದಲ್ಲಿ ನೀವು ತಂದು ಅಕ್ಕಿನ ಹಾಕಿ ಮಾಡ್ಕೊಳ್ಳಿ. ತಿರ್ಗಿ ರೆಡಿ ಮಾಡಿ ನೀವು ಮಾಡಕ್ ಕಷ್ಟ ಆಗುತ್ತೆ. ಬಟ್ ನಾವು ತುಂಬಾ ಕ್ಲಾಸ್ ಮಾಡಿದೀವಿ ಅವ್ರ ಹತ್ರ, ಬಟ್ ನಾವು ಒಂದು ಪರ್ಸೆಂಟೇಜ್ ಕಲ್ತಿದೀವಿ ಅಷ್ಟೇ. ಅದರಲ್ಲಿ ಇಷ್ಟು ಮಾತ್ರ ಅಕ್ಕಿ ಆಡ್ತೀವಿ. இல்லை சார், அவர் சூப்பராக சொல்லியிருக்காரு. அது நீங்கள் எங்களுக்கெல்லாம் எவ்வளோ பேருக்கு நீங்கள் குருவாக இருக்கீங்க, இப்போ நீங்கள் அவர் குருங்கிறதே எனக்கு கேட்கவே ரொம்ப சந்தோஷமாக இருக்குது. ಏನು ಇಲ್ಲ, ನಾವು ಇಷ್ಟೇ ಕಲ್ತಿರೋದು, ಇನ್ನೂ ಇಷ್ಟಿದೆ ಕಲಿಯೋದು. ಕಲ್ತಿದ್ದೀನಿ ಅಂತ ಯಾರು ಹೇಳ್ತಾನೋ ಅವನು ಮುಟ್ಟಾಳ. ದಿನಾನು ಕಲಿಕೆನೇ ಇದೆ, ಪ್ರತಿದಿನಾನು ಕಲಿಕೆ ಇದೆ. ಯಾವಾಗಾರು ಫೋನ್ ಮಾಡಿ ಅಕ್ಕಿನಲ್ಲಿ ಏನು ತಪ್ಪಿದ್ರು ಕೇಳಿ. ಆದ್ರೆ ಅವನೇನು ಹೇಳ್ತಾರೆ, ನೀವು ಅಕ್ಕಿ ಆಕಾಶದಲ್ಲಿ ನೋಡಿ ಜಡ್ಜ್ ಮಾಡ್ತೀರಾ, ಕೇಳಿ ಜಡ್ಜ್ ಮಾಡಕ್ ಗೊತ್ತಿಲ್ಲ. ಯಾವಾಗಿದ್ರು ಕೇಳಿ, ಎಷ್ಟು ಟೈಮಲ್ಲಿ ಇದ್ರು ಕೇಳಿ, ನನಗೆ ಗೊತ್ತಿರೋದು ನನಗೆ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ನಮ್ಮ ಅದೃಷ್ಟ, ಕಲಿತಾ ಇದ್ದೀವಿ, ಇನ್ನೂ ಕற்றுக்கிட்டு இருக்கீங்க, ಇನ್ನೂ ಕಲಿಲೇಬೇಕು ಸರ್. ಕಲಿಯೋದು ಇದ್ದೇ ಇರುತ್ತೆ ಸರ್. ಕಲ್ತಿದ್ದೀನಿ ಅನ್ನೋನು ಮುಟ್ಟಾಳ, ಪೂರ್ತಿ ನಂಗೆ ಗೊತ್ತು ಅನ್ನೋನು ಮುಟ್ಟಾಳ. ಪ್ರತಿದಿನಾನು ಲೆಸನ್ ಇದ್ದೇ ಇರ್ತದೆ. ஃப்ரெண்ட்ஸ், அப்புறம் இன்னொரு முக்கியமான விஷயம் நான் ஷேர் பண்ணோம். என்னென்னா, இந்த வருஷம் பார்த்தீங்கன்னா நான் வந்து ஒரு புறா விட்டுருப்பேன், வின் பண்ணியிருப்பேன், கப் வாங்கினது, போன வருஷம் வின் பண்ணது, அதெல்லாம் நான் நீங்கள் பார்த்துருப்பீங்க. ஸோ அந்த புறா யார் எனக்கு தந்தாங்களோ அவங்களுக்கு வந்து எந்த அளவுக்கு நான் மரியாதை பண்ணேன். அவங்க வீட்டுக்கே போய் அருணனாக்கும் சரி, ஃபாரூக் சாருக்கும் சரி, அந்த லைனை பற்றி நான் தெரிஞ்சுக்கிட்டு அவங்களுக்கெல்லாம் ஒரு பெரிய நன்றி நான் சொல்லிட்டு வந்திருப்பேன். அதே மாதிரி இன்னும் ஒருத்தருக்கும் நான் கண்டிப்பாக நன்றி சொல்லணும். யாருன்னா மாதேவ் சார் தான். ஏன்னா ரொம்ப நன்றி சார். ஏன்னா ஒரு புறா நம்மக்கிட்ட இருந்தாலும் அந்த புறாவை எப்படி உடான் பண்ணுறது, எப்படி ரிக்கவரி பண்ணுறது, ஏன்னா ரிக்கவரியில் நிறையா விஷயம் இருக்குது, நிறையா டிப்ஸ் இருக்குது. ஒரு புறாவை எப்படி கைக்கு தூக்குறதுங்கிற ஒரு பெரிய வித்தை எனக்கு வந்து சார் வந்து சொல்லி கொடுத்துருக்காரு. திருப்பியும் நன்றி, ரொம்ப ரொம்ப நன்றி. ஓகேங்களா சார்? அது என்னென்னா பார்த்தீங்கன்னா, நீங்கள் எனக்கு ஒரு 10 புறா தரீங்கன்னு வைங்களேன், நான் 10 புறா பறக்க வைக்கிறேன். அந்த 10 புறா கூட மிஸ் ஆகிடலாம். நீங்கள் எனக்கு 10,000 செலவுக்கு காசு தரீங்கன்னு வச்சுக்கோங்களேன், நான் சும்மா ஒரு ட்ரிப் அடிச்சேன்னா செலவாயிடலாம். ஆனால் ஒரு டாப் கிளாஸ் டிப்ஸ் வந்து என்றைக்குமே நம்ம மறக்க மாட்டோம். ஸோ அந்த டிப்ஸை வச்சு நானும் வின் பண்ணியிருக்கேன், என்னோடய டீமும் அதில் வின் பண்ணியிருக்காங்க. ஸோ ரொம்ப நன்றி, தேங்க்யூ. எப்படி அந்த டிப்ஸை எப்படி இந்த மாதிரி எவ்வளோ எப்படி நீங்கள் திங்க் பண்ணுறீங்க? ಸರ್, ಅಕ್ಕಿ ಸುಧಾರಣೆ ಮಾಡೋದನ್ನ ಒಬ್ಬರು ಬೇರೆಯವರಿಂದ ಕಲಿತೆ, ಅದು ನಿಮ್ಗೆ ಹೇಳಿದೆ, ಅದು ನೀವು ಸಕ್ಸಸ್ ಆಗಿದೆ. ಏನಂದ್ರೆ ಅಕ್ಕಿ ಇವಾಗ ಆಡಿ ಕುಂತ್ಕೊಂಡ್ಮೇಲೆ ನಾವು ಸುಧಾರಣೆ ಮಾಡಲೇಬೇಕು. ஃப்ரெண்ட்ஸ், ஆக்சுவலாக சார் நான் உங்ககிட்ட பல வருஷமாக பார்க்குறேன். நீங்கள் எக்கச்சக்க விதமான ரிக்கவரி நீங்கள் பண்ணியிருக்கீங்க. அல்வா பண்ணியிருப்பீங்க, திடீர்னு ப்ரெட்டை போட்டிருப்பீங்க, திடீர்னு ஆட்டுப்பாலை தருவீங்க, மாட்டுப்பாலை தருவீங்க, என்னென்னமோ பண்ணியிருப்பீங்க. ஸோ நீங்கள் எனக்கு சொல்லி கொடுத்ததெல்லாம் பார்த்தீங்கன்னா, ஒருத்தன் ப்ராக்டிக்கலாக அந்த விஷயத்தை வந்து அவன் கற்றுக்கணுன்னா பல வருஷம் ஆகிடும். ஏன்னா அதை வந்து அந்த ஃபார்முலாவுடைய அந்த இது அது குவான்டிட்டி கொஞ்சம் ஜாஸ்தி போட்டாலும் தப்பாகும், கம்மி போட்டாலும் தப்பாகும். ஸோ அவ்வளோ விஷயம் வந்து நீங்கள் ரொம்ப நன்றி சார், தேங்க்யூ. ಸೊ ಇಂದ ಟಿಪ್ಸ್ ವಚ್ಚಿ தான் நீங்கள் ವರ್ಷ ಟೆನ್ನೋರ್ ಈಸಿಯಾಗಿ ಹುಟ್ಟಿಟ್ಟು இருக்காங்க. ಏನಿಲ್ಲ, ಈಗ ಅಕ್ಕಿ ಒಳ್ಳೆಯದು ಸಿಕ್ಬಿಟ್ರೆ ಅದು ಫಸ್ಟ್ ಆಫ್ ಆಲ್ ಅದು ಬೇಕು ಸರ್. ಒಳ್ಳೆ ಅಕ್ಕಿ ನಿಮಗೆ ಸಿಗಬೇಕು, ಆಡುವಂಥ ಅಕ್ಕಿ ಸಿಗಬೇಕು. ಆಮೇಲೆ ನೀವು ಹೇಳ್ದಂಗೆ ಹಲ್ವಾ ಅನ್ಬೋದು, ಮೇಕೆ ಹಾಲು ಅನ್ಬೋದು, ತಾಯಿ ಎದೆ ಹಾಲು ಆಗ್ಬೋದು, ಇವೆಲ್ಲ ನೀವು ರಿಕವರಿಗೋಸ್ಕರ ಅಕ್ಕಿ ಆಡಿದ್ಮೇಲೆ ಇದೆಲ್ಲ ಕೊಟ್ಟರೆ ಮತ್ತೆ ನೆಕ್ಸ್ಟ್ ವಾರಕ್ಕೆ ನಾನು ರೆಡಿ ಆಗೋದು. ಈಗ ಹಲ್ವಾ ಅಂತ ನೀವು ಹೇಳಿದ್ರಿ, ಹಲ್ವಾ ಅಂದರೆ ಏನೇನು ಹಾಕ್ತೀವಿ? ಬಾದಾಮ್ ಪಿಸ್ತಾ ಸಮಥಿಂಗ್ ಎಷ್ಟು ಐಟಮು? ಅಯ್ಯೋ 33 ಐಟಮ್ ಎಪ್ಪಡಿ ಸರ್ ಅದು ಕಂಡುಬಿಡ್ತೀವಿ ಐಟಮ್ ನನಗೆ ಗೊತ್ತಿರಂಗೆ ಇವರು ಲಿಸ್ಟ್ ಬರ್ತಾರೆ. ನಾನು ಇದೆಲ್ಲ ಹೆಂಗೆ ನಿಮ್ಗೆ ಇಷ್ಟು ತಲೆಯಲ್ಲಿ ಹೆಂಗೆ ಇಟ್ಕೊಂಡ್ರೆ ನನ್ನ ಅಮ್ಮನ ಹತ್ರ ಕೇಳಿದೆ ಕಣ, ಅಮ್ಮ ಹೇಳ ಅಮ್ಮಂಗೂ ಶೋಕಿಗೂ ಇದಕ್ಕೆ ಸಂಬಂಧನೆಲ್ಲ ಹೆಂಗಪ್ಪ ಅಂದೆ. ಈಗ ಒಬ್ರು ಬಾಣಂತಿ ಇರ್ತಾರೆ, ಮಗು ಆದಮೇಲೆ ಅವ್ರಿಗೆ ಶೀತ ಆಗೋದಿಲ್ಲ, ಕೋಲ್ಡ್ ಆಗಬಾರ್ದು, ಇನ್ನೊಂದು ಬೇರೆ ಬೇರೆ ಥರ ಅವ್ರನ್ನೆಲ್ಲ ಮುತುವರ್ಜಿ ಮಾಡ್ತಾರೆ. ಅದನ್ನು ಅಮ್ಮನ ಹತ್ರ ಟಿಪ್ಸ್ ಕೇಳಿದೆ. ಇವ್ರು ಹೇಳಿದ್ದು, ಅಮ್ಮ ಈ ಥರ ಬಾಣಂತಿಗೆ ಮಾಡಿದ್ರೆ ಅವರು ಸ್ವಲ್ಪ ಹೀಟಲ್ಲಿರ್ತಾರೆ, ಹೀಟಲ್ಲಿದ್ದು ಅವ್ರ ಬಾಡಿ ಕೆಡೋದಿಲ್ಲ.
ಸೊ ಅಲ್ಲಿಂದ ಕೆಲವು ನಾನು ಶಾಕ್ ಆಗ್ಬಿಟ್ಟೆ, ಈ ತರ ಎಲ್ಲ ಯೋಚನೆ ಮಾಡ್ಬೇಕಾ, ಹಿಂಗೆಲ್ಲ ಇದು ಮಾಡ್ಬೇಕಂತ. ಆವಾಗ ಇವರು ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ சொல்லுங்க சார் 33 ಐಟಮ್ சொல்லுங்க சார். ಅಷ್ಟೆಲ್ಲ ಬರಲ್ಲ ಆಯ್ತಾ ಫ್ರೆಂಡ್ಸ್ ಆಕ್ಚುಲಿ ಇವರು ಐಟಮ್ ಜೊತೆಲಿ ಬಾಣಂತಿ ಐಟಮ್ ಗ್ರಂಥಿಗೆ ಅಂಗಡಿಲಿ ಹೋಗಿ ಇವರು ಇನ್ವೆನ್ಷನ್ ಮಾಡಿ சார் இவர் தந்த லிஸ்ட்டை போய் கடையில் கொடுத்தா இல்லைங்கிறாங்க ஒரு 10 ஐட்டம் எங்க போய் எப்படி நீங்க வாங்குறீங்க அதை? ಏನಕ್ಕೆ ಇದೆಲ್ಲ ಅಂದ್ರೆ ಅಕ್ಕಿ ಮಳೆಗಾಡಬೇಕು, ಗಾಳಿಗಾಡಬೇಕು. ಅದು ಎಷ್ಟು ಗಾಳಿಗಾಡಿದ್ರೆ ಅದಕ್ಕೆ ಒಳಗಡೆ ಗಾಳಿ ಹೋಗಿ ರೆಸ್ಪಿರೇಟರಿ ಸಿಸ್ಟಮ್ ಎಲ್ಲ ಎಷ್ಟು ಇದಾಗುತ್ತೆ, ಮತ್ತು ಆ ಮಳೆಯಲ್ಲಿ ನಿಂದ್ರೆ ಅಕ್ಕಿಗೆ ಎಷ್ಟು ಶೀತ ಆಗುತ್ತೆ, ಇದೆಲ್ಲ ತಡೆಯೋದಕ್ಕೋಸ್ಕರ ಈ ಥರ ಯೋಚನೆ ಮಾಡಿ ಈ ಕಡೆ ತಾಕತ್ಗೂ ಆಗಬೇಕು, ಈ ಕಡೆ ಇದು ಆಗಬೇಕು, ಈ ಥರ ಎಲ್ಲ ರೆಡಿ ಮಾಡಿದ್ರು. ಸೂಪರ್. ಅದನ್ನು ಅವರು ನಿಮ್ಗೆ ಹೇಳಿದ್ದಾರೆ, ನೀವು ಅದನ್ನು ಈ ಥರ. ஆக்சுவலாக இது வந்து சார் உங்கள் மனசில் நான் இடம் பிடிச்சதுனால தான் இந்த விஷயம் எனக்கு நீங்கள் சொல்லி கொடுத்துருக்கீங்க. ஸோ ரொம்ப ரொம்ப நன்றி. ಅದಂತೂ ನಿಜ ಸರ್, ಉಪಯೋಗ ಮಾಡ್ಕೊಳ್ಳೋರ್ಗೆ ಹೇಳ್ಕೊಟ್ರೇನೆ ಅದನ್ನು ಸಾರ್ಥಕ. கண்டிப்பாக கண்டிப்பாக. ಇಲ್ಲಿ ಕೇಳ್ಬಿಟ್ಟು ಏನೋ ಹೇಳ್ತಾವ್ರೆ ಬಿಡ್ತಾವ್ರೆ ಅಂತ ಕಿವಿಲಿ ಬಿಡೋರ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಕರೆಕ್ಟ್ ಸರ್. ಆಮೇಲೆ ಇನ್ನೊಂದು ಅಕ್ಕಿ ಸಿಗೋದು ಫಸ್ಟ್ ಸಿಕ್ಕಿದ್ರೆ ಅದನ್ನು ನೀವು ವಾರ ವಾರ ಕರೆಕ್ಟ್ ರೀಕೋಪಿಂಗ್ ಮಾಡಿ ನೀವು ತಗೊಂಡು ಹೋದ್ರೆ 4 ರಿಂದ 5 ಉಡಾನು ಲಾಂಗ್ ಟೈಮ್ ಅಕ್ಕಿ ಆಡಿಸ್ಲೇಬಹುದು ಕಂಡೀಷನ್ ಆಗಿ. ಓಕೆ ಓಕೆ. ಅಕ್ಕಿಲಿ ದಮ್ಮಿಲ್ಲ ಅಂದ್ರೂ ನೀವೇನೇ ಚಾವಟಿ ತಗೊಂಡು ಓಡಿಸಿದ್ರು ಅಕ್ಕಿ ಆಡೋದು. ಸೊ ಅದು ನಾನು ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೀನಿ, ಜನ ತಪ್ಪು ತಿಳಿಬೇಡಿ. ನ್ಯಾಚುರಲ್ ಅಕ್ಕಿ ಇವಾಗ ಎಕ್ಸಾಂಪಲ್ಗೆ 10 ಅವರ್ 2 ನಿಮಿಷ ನಮ್ಮ ರೇಗ್ದಾರ್ ಆಡ್ತು ಸರ್ ಈ ವರ್ಷ. ರಾಕೆಟ್ ಆಡ್ತು ಎಷ್ಟು 10 ಅವರ್ 2 ನಿಮಿಷ ಶುಕ್ರವಾರ. ಶನಿವಾರ ಒಂದೇ ದಿನ ಬಂದ್ ಮಾಡಿ ಅಕ್ಕಿ ಬಿಟ್ರು, ಧೈರ್ಯವಾಗಿ ಬಿಟ್ರು. 6:45 ಅವರ್ ಆಡ್ ಕೂತ್ಕೊಂತು. ಎದಕ್ಕೆ ಬಿಟ್ಟಿங்க ತಿರುಗಿ ಟೂರ್ನಮೆಂಟ್ಗೆ? ಸೀಲಿತ್ತು. ಸೀಲಿಂಚು. 10 ಅವರ್ ಆಡಿದ್ದಕ್ಕಿಂತ ಒಂದಿನ ಬಂದ್ ಮಾಡಿ ಧೈರ್ಯ ಮಾಡಕ್ ಆಗತ್ತಾ ಸರ್? ಸೂಪರ್ ಸರ್. ಅದು ಅಕ್ಕಿ ಮೇಲೆ ನಂಬಿಕೆ, ಅದ್ರ ತಕ್ಕನಾಗ ಅದು ಆಡ್ ಕೂತ್ಕೊಂತು. ಕರೆಕ್ಟ್. 2 ದಿನ ರೆಸ್ಟ್ ಇದ್ದಿದ್ರೆ ಮತ್ತೆ ಒಂದು 8-9 ಅವರ್ ಇಲ್ಲ 10 ಅವರೇ ಮತ್ತೇನು ಟಚ್ ಮಾಡಿರೋದು, ಅದು ಚಾನ್ಸಸ್ ಇರ್ತಾ ಇತ್ತು. ஆமாங்க சார். சார் அப்புறம் இன்னொரு விஷயம், ஓகே நம்ம வெற்றிகரமாக பேசணுமா? சொல்லுங்க. ஸோ ஃப்ரெண்ட்ஸ், நம்ம வந்து ராக்கெட்டை பற்றி தெரிஞ்சுக்கிட்டோம். ஸோ இன்னொரு புறாவும் சார் வீட்டில் ஒரு செமையான ஒரு மாசான ஒரு விஷயம் பண்ணியிருக்கு. இது அந்த புறாவோட இந்த புறா இன்னும் சூப்பர். சார், ஒத்தக்கண்ணுன்னு ஒரு புறா வச்சுருக்கீங்களே பேர் வச்சு, அது ஏன் அந்த பேரை வச்சிங்க? அந்த புறா என்ன பண்ணிச்சு? ಅದು ಒಂಟಿ ಕಣ್ಣು ಅಂದರೆ ಕಣ್ಣು ಹೋಗಿಲ್ಲ ಅದಕ್ಕೆ, ಕಣ್ಣು ನೋವು ಬಂದಿತ್ತು, ಫುಲ್ ಇದಾಗಿತ್ತು. ಡ್ರಾಪ್ಸ್ ಆಗ್ತಾ ಆಗ್ತಾ ಏನೋ ಪೊರೆ ಬಂದ್ಬಿಡ್ತು. ಆ್ಯಕ್ಚುಲಿ ವಿಡಿಯೋದಲ್ಲಿದೆ, ಒಂದು ಬ್ಲರ್ ಆಗಿಬಿಟ್ಟಿತ್ತು, ಒಂದು ಕ್ಲಿಯರ್ ಇತ್ತು ಕಣ್ಣು. ನಾವೇನು ಮಾಡಿದ್ವಿ, ಅದಕ್ಕೆ ಸರಿಯಾಗಿ ಕಾಣಿಸಲ್ಲ ಅಂತ ಸುಂಚಿದ್ವಿ. ಒಂದು ಕಲ್ಲಿ ಪಟ್ಟ 10 ಪಟ್ಟ ಇತ್ತು. ಇನ್ನೂ ಟೈಮ್ ಇದೆ, ಶಿಖರ ಇದೆಯಲ್ಲ, ಈ ಪಟ್ಟಗಳನ್ನ ಕಳ್ಳ ಮಾಡೋಣ ಅಂತ 10 ಪಟ್ಟನು ರಕ್ಕೆ ಬಿಚ್ಚಿ ಚಿತ್ರ ಮೇಲೆ ಕೆಳ ಓಡಿಸ್ತಾ ಇದೆ. ನನ್ನ ಮಗನ ಡ್ಯೂಟಿ ಇದು. ಅವ್ನು ಕಾಲೇಜ್ ಮುಂಚೆ ಅಲ್ಲಿ ಬಿಟ್ಬಿಟ್ಟು ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಹೊರಟಾಗ್ತಾನೆ. ಅಲ್ಲಿ ಬಂದು ಕೂತ್ಕೊಂಡ್ರೆ ಎಲ್ಲ ಒಳಗಡೆ ಆಗ್ತದೆ. ಅವತ್ತು ನಾನು ಇದು 2 ಬಾಕ್ಸ್ ಇಟ್ಕೊಂಡಿದ್ದೆ, 2 ಬುಟ್ಟಿನಲ್ಲಿ. ಒಂದು ದೂರ ಬಿಡೋ ಅಕ್ಕಿ, ಒಂದು ಹತ್ರ ಬಿಡೋ ಅಕ್ಕಿ. ನನ್ನ ಮಗನಿಗೆ ಕೊಡುವಾಗ ಮಿಸ್ ಆಗಿ ಅನಿಲ ಈ ಬ್ಯಾಗ್ ಕೊಟ್ಟಿದ್ದಾನೆ. ಅದೇನ ಸರ್, ದೂರ ಬಿಡೋ ಅಕ್ಕಿ ಹತ್ರ ಬಿಡೋ ಅಕ್ಕಿ? ಸ್ವಲ್ಪ ಕಳ್ಳ ಆಗಿರೋ ಅಕ್ಕಿ ದೂರ ಬಿಡ್ತೀವಿ, ಇದು ಪಟ್ಟಗಳೆಲ್ಲ ಇಲ್ಲೇ ಮನೆ ಹೊಸ ಕಳ್ಳ ಆಗೋದೆಲ್ಲ ಹತ್ರ ಬಿಡೋದು. ಸರಿ, ಓಕೆ. ಇವನೇನು ಮಾಡಿದ್ದಾನೆ, ಎಲ್ಲಿ ಅಂತ ಕೇಳಿದ್ದಾನೆ. ಅಪ್ಪ ನೈಸ್, ನಾವು ಟೂರ್ನಮೆಂಟ್ ಬಿಡ್ತೀವಿ ಅಲ್ಲಿ ಬಿಡೋದು. ಇನ್ನೂ ಒಂದೊಂದು ಕಲ್ಲಿ ಪಟ್ಟ ಒಂದು ಚಕ್ಕರ್ ಹೊಡಿತಾ ಇದೆ, ತಗೊಂಡೋಗಿ 1 ಕಿಲೋಮೀಟರ್ ದೂರ ಬಿಟ್ಬಿಟ್ಟು. ಅಯ್ಯಯ್ಯೋ, ಎಲ್ಲ ಪಟ್ಟ ಮಿಸ್ಸು. ಇದು ಒಂದು ಪಟ್ಟ ಮಾತ್ರ ಇವನಿಂಗು ಹೆಂಗೆ ಮನೆ ಹುಡ್ಕೊಂಡು ಒಂದು ಕಣ್ಣಲ್ಲೇ ಮನೆಗೆ ಬಂದು. ನಮ್ಗೆ ಸಿಂಪತಿ ಜಾಸ್ತಿ. ಇನ್ನೊಂದು ಕಣ್ಣು ಒಂದು ಫುಲ್ ಬ್ಲರ್ ಇತ್ತು, ಅಂದ್ರೆ ನಾವು ವಿಡಿಯೋ ಬಂದ್ರೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಅಕ್ಕಿಯಲ್ಲಿ ಇರ್ತದೆ, ಈ ಕಣ್ಣು ಕಾಣಿಸಲ್ಲ, ಈ ಸೈಡು ಹಿಂಗ್ ಕೈ ಇಟ್ಟರು ಅದು ಹಂಗೆ ಇರೋದು. ಈ ಕಡೆ ಕೈ ಹಾಕಿದ್ರೆ ಚೀಟಿ ಪಟ್ಟ ಇತ್ತು. ಒಂದು ಕಣ್ಣಲ್ಲಿ ಪಟ್ಟ ಬಂದ್ಬಿಟ್ಟಿದೆಯಲ್ಲ ಅಂತ ಅದ್ರ ಮೇಲೆ ನಮಗೆಲ್ಲ ಸಖತ್ ಸೆಂಟಿಮೆಂಟು. ಡೈಲಿ ಅದನ್ನ ನೋಡ್ಸ್ಕೊಂಡ್ ಬರ್ತಾ ಇದೀವಿ. ಒಂದು 15 days ಅಲ್ಲಿ ಕಂಬಾರ್ ಮಾಡಿ ಉಳ್ಳಾಕ್ತು ಮೇಲೆ ನಿಂತ್ಕೊಂಡ್ಬಿಟ್ಟು ಕೆಳಗಡೆ ಬರ್ತಾ ಇಲ್ಲ, ಫಾಸ್ಟ್ ಕೆಳಗಡೆ ಬರಕ್ ಆಗ್ತಾ ಇಲ್ಲ. ಏಟ್ ಎತ್ಕೊಂತು, ಬಾಲ ಕಟ್ಟಿ ಬಿಟ್ವಿ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೇಮ್ ಜೂನಿಯರ್ ಡ್ಯಾನ್ ಥರ ಸೇಮ್ ಹಂಗೆ ಲೈನಾಗಿ ಕಟ್ಬಿಟ್ಟು 5 ಅಟ್ಟಾಕ್ ಹಾಕಿ ಬಿಟ್ಟಿದ್ದು. ಓಕೆ. ಒಂದಿನ 4-4 ಗಂಟೆ ಟೈಮ್ ಮಾಡ್ತು. ಪಟ್ಟಾಲಿಯಾ ಸರ್ ಇದೆಲ್ಲ? ಅದೇ ಅಷ್ಟು 2 ಕಲ್ಲಿ ಆಗಿತ್ತು. ಸೀಸನ್ 5ನೇ ತಿಂಗಳು. ಓಕೆ ಓಕೆ. ತಿರ್ಗಾ ಒಂದು ಅಕ್ಕಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದೆಲ್ಲ ಸ್ಟಾಪ್ ಮಾಡಿದ್ವಿ. ಅದೆಷ್ಟು ಒಂದೂವರೆ ತಿಂಗಳು ನಿಲ್ಸಿದ್ವಿ. ಅವಾಗ 3-4 ತಂದಿங்களா? அப்படியே விட்டுட்டு ಕಂಟಿನ್ಯೂ விட்டுட்டீங்களா? ಹುಡುಗರಿನೆಲ್ಲ ಇತ್ತು, 5 ಕಲ್ಲಿ ಇತ್ತು. ಸರಿ, ಇನ್ನು ಶಿಖರ ಬರ್ತಾ ಇದೆ, ಸುಮ್ಮನೆ ಲೇಟಾಗಿ ಬಿಡ್ತಾ ಇದ್ದೀವಿ, ಇನ್ನು ಇವೆಲ್ಲ ಭಯ ಪಟ್ಬಿಟ್ಟಿದೆ ಅಂದ್ಬಿಟ್ಟು ಓಡ್ಸಕ್ಕೆ ಶುರು ಮಾಡ್ಕೊಂಡು ಬಂದೆ. ಓಡಿಸ್ತಾ
ಹೊಸ ಸಾಂಗ್ ಏನು ಹಾಕೋರು 5 ಬಂದ್ಬಿಡ್ತು. 5 ಬಂತಲ್ಲ, ಒಂದು ಟೂರ್ನಮೆಂಟ್ ಬಿಟ್ಟೇ ಬಿಡೋಣ, 5 ಕಲ್ಲಿಪಟ್ಟ ಚೆನ್ನಾಗಿ ಒಂದು ಕಣ್ಣು ಬೇರೆ ಇಲ್ಲ ಅಂತ ಹೇಳಿ ಒಂದು ದಿನ ರೆಸ್ಟ್ ಕೊಟ್ಟು ಬಿಟ್ಟೆ ಸರ್. 7 ಗಂಟೆ ಚಿಲ್ಲರೆ ಸೂಪರ್ ಆಡಿದ್ದು. ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ, ಆಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಕಡ್ಡಿ ಬಾಲ ಕಟ್ಟಿ ಬಿಟ್ವಿ. 8 ಗಂಟೆ 19 ನಿಮಿಷ ಆಡ್ಬಿಟ್ಟು ವಾವ್ ಟೂರ್ನಮೆಂಟ್ಗೆ ಸೀಲಿಗೆ ಸೂಪರ್ 2 ಸೀಲಿ ಆಡ್ ಕುತ್ಕೊಂಡ್ಬಿಟ್ಟು. ಅವ ಸಾಯಂಕಾಲ ಅದ್ರ ಅಮ್ಮ ಕೊಟ್ಟಿದ್ದು ತಿರಾಲ್ ಮಹೇಶ್ ಅವ್ರು ಹೋಗಿ ಸನ್ಮಾನ ಮಾಡಿ, ಸರ್ ನೀವು ಕೊಟ್ಟಿದ್ದ ಹೆಣ್ಣಲ್ಲಿ ಒಂದು ಕಣ್ಣಿಂದೆ ಒಂದು ಕಣ್ಣು ಕಾಣಿಸ್ತಾ ಇಲ್ಲ, 5 ಕಲ್ಲಿ ಪಟ್ಟ ಆಡ್ತು ಅಂತ ಹೇಳಿ ಅವ್ರು ಸನ್ಮಾನ ಮಾಡಿ ರೆಸ್ಪೆಕ್ಟ್ ಮಾಡಿ ಬಂದ್ಬಿಟ್ಟು. ఉండు అన్ని కలిసింది అందరికి పెట్టారు. అందరూ నిలుచుకోండి, అందరూ నిలుచుకోండా. ಸ್ನೇಹಿತರೆ, ಇವರು ಮಹೇಶ್ ಅಂತ, ಮಹೇಶ್ ಯಾದವ್ ಅಂತ ಎಲ್ಲರೂ ಗೊತ್ತು. ರಾಣಿ ತಿರಾಲ್ ಮಹೇಶ್ ಅಂದ್ರೆ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಇವರು ಒಂದು ಹೆಣ್ಣು ಕೊಟ್ಟಿದ್ರು ನಮ್ಮ ಆನ್ಲೈನಲ್ಲಿ ಜೊತೆ ಮಾಡಿ. ಆ ಹೆಣ್ಣಲ್ಲಿ ಒಂದು ಪಟ್ಟ ಹೆಣ್ಣು ಪಟ್ಟ ಒಂದು ಕಡೆ ಕಣ್ಣು ಕಾಣಿಸ್ತಾ ಇಲ್ಲ, ಆದ್ರೂ 8 ಓವರ್ 19 ನಿಮಿಷ ಟೂರ್ನಮೆಂಟ್ಗೆ ಆಡಿ ಒಳ್ಳೆ ಹೆಸರು ತಂದ್ಕೊಟ್ಟು 6 ಕಲ್ಲಿ ಪಟ್ಟ. 6 ಕಲ್ಲಿ ಪಟ್ಟ. ಇದು ಅಕ್ಕಿ ಡೀಟೇಲು. ಅಕ್ಕಿ ತಾಯಿ ಕೊಟ್ಟವರು ಮಹೇಶ್ ಯಾದವ್ ಅವರು. ಅವ್ರ ಕೃತಜ್ಞತೆಗಳು. சார் ஃப்ரெண்ட்ஸ் ஆக்சுவலாக உங்களுக்கு எவ்வளோ நல்ல மனசு பாருங்கள். சீரியஸாக எனக்கு ஒரு லாஜிக்கான ஒரு விஷயம் தெரியும். நிறைய பேர் பேசிக்கிட்டு தான் ஷோக்கிதாரங்க சொல்லுவாங்க, எப்பயுமே ப்ரீட் பண்ணுறப்ப அப்பா மாதிரி ஃபீமேல் குட்டி பிறக்கும், அம்மா மாதிரி மேல் குட்டி பிறந்திருக்கும். ஸோ இந்த ஒத்தக்கன் வந்து ஃபீமேல். ஸோ அப்பா மாதிரி சாயல் புறாவாக இருந்தாலும் நீங்கள் சாருக்கு போயிட்டு மகேஷ் சாருக்கு போயிட்டு நீங்கள் வந்து மரியாதை பண்ணியிருக்கீங்க. ஒன்று சார், அப்பா மாதிரி சாயல் இருந்தாலும் ஃபீமேலு மேலு பேர் ஆனாதானே இல்லை உங்கள் நல்ல இல்லை நான் தப்பு சொல்லலை. ஆனால் இருந்தாலும் நீங்கள் உங்கள் மேலே பற்றி இன்ன வரைக்கும் பேசவே இல்லையே. அந்த மேலே பற்றி நான் சொல்லி ஆகணும். மேல் எதுவும் இல்லை, ஜூனியர் டானோடைய தம்பி தான். ஜூனியர் டானோடைய தம்பியோடைய பொண்ணு தான் இந்த மாதிரி ஒரு பிரம்மாண்டமான ஒரு விஷயத்த பண்ணியிருக்கு. ಆ ಟೈಮ್ ಆಡಿದ್ಮೇಲೆ ನಾನು ಆಮೇಲೆ ಏನು ಮಾಡಿದ್ವಿ, ಇದು ಸರ್ ನೋಡ್ಬಿಡೋಣ ಅಂದ್ಬಿಟ್ಟು ಏನು ಮಾಡಿದ್ವಿ, ಬೆಳಿಗ್ಗೆ 6 ಗಂಟೆಗೆ ಬಿಟ್ವಿ. ಒಂದು 10 ಗಂಟೆ ಚಿಲ್ಲರೆ ಆಯಿತು. ಏನು ಇಷ್ಟು ಕೆಪಾಸಿಟಿ ಇದೆಯಲ್ಲ ಅಕ್ಕಿನಲ್ಲಿ, 5 ಕಲ್ಲಿಕ್ಕೆ. ಸರಿ, ಇದನ್ನು ಅವಾಗ ನಮಗೆ ಸೆಂಟ್ರಲ್ 1 ವೀಕ್ ಯಾವುದು ಇಲ್ಲ, ಟೂರ್ನಮೆಂಟ್ 15 ಡೇಸ್ ಇದೆ. ಟ್ರೈನ್ பண்ணிட்டீங்க. ಸರಿ, ಅಷ್ಟೊತ್ತಿನಲ್ಲಿ ಏನು ಮಾಡೋಣ ಅಂದ್ಬಿಟ್ಟು ಒಂದ್ಸಲಿ ಮಾಮೂಲಿ ಬಾಲ್ ಎಲ್ಲ ಲೂಸ್ ಮಾಡಿ ಸೆಂಟರ್ ಕಟ್ಟಿ ಬಿಟ್ಬಿಟ್ವಿ. ಒಂದು 11 ಗಂಟೆ ಚಿಲ್ಲ ಆಡಿ ಕುತ್ಕೊಳ್ತು. ವಾವ್, ಏನಿದು ಕತ್ತಲಲ್ಲಿ ಕುತ್ಕೊಳ್ಳೋದು ಸರ್, ಒಂದು ಕಾಣಿಸೋದಿಲ್ವಲ್ಲ, ಅಲ್ಲಿಂದ ಕತ್ತು ಕ್ರಾಸ್ ಪಾತ್ಕಿಟ್ಟೆ ಹಿಂಗೆ ನೋಡುತ್ತೆ ಮನೆ, ಹಿಂಗ್ ಮಾಡಿ ಆ ಕಡೆ ಹೋಗ್ಬಿಟ್ಟು ದೂರ ಹೊಟ್ಟೋಗ್ಬಿಡ್ತದೆ. ತಿರ್ಗಿ ಈ ಕಡೆ ಕಣ್ಣು ಕಾಣಿಸಾಗ ಮನೆ ಬಂದು ಹಂಗೆ 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 ಟ್ರೈ ಮಾಡುತ್ತೆ ಸರ್. ಇನ್ನೂ ಬ್ರಿಲಿಯಂಟ್ ಸರ್, ಸಖತ್ ಬುದ್ಧಿ. ಸರಿ, ಇನ್ನೊಂದ್ಸಲಿ 3 ದಿನ ಬಂದ್ ಮಾಡಿ ಏನು ಮಾಡಿ ತೊಗೊಳೋ ಬಿಟ್ವಿ. ಅಕ್ಕಿ 6 ಗಂಟೆಗೆ ಬಿಟ್ಟಿದ್ದು, ಸಾಯಂಕಾಲ 6:45 ಆಯ್ತು, 7 ಆಯ್ತು, 7:16 ಆಯ್ತು. ಫುಲ್ ಟ್ರೈ ಮಾಡ್ತಾನೆ ಇದೆ, ಗಾಳಿ ಜಾಸ್ತಿ ಕುತ್ಕೊಳಕ್ಕಾಗಿಲ್ಲ. ಬ್ಯಾಲೆನ್ಸ್ ಮಿಸ್ ಆಗಿ ಕತ್ಲಲ್ಲಿ ಪಕ್ಕದಲ್ಲಿ ಬಿದ್ದೋಯ್ತು. ನಾವು ಬೆಳಿಗ್ಗೆ 5:30 ಹೋಗ್ಬಿಟ್ಟು ನೋಡ್ತಾ ಇದೀವಿ, ಅಕ್ಕಿ ಕಾಣಿಸಿಲ್ಲ. ಸರಿ, 6:30 ಒಂದ್ಸಲಿ ಮೇಲೆಲ್ಲ ನೋಡೋಣ, ನೋಡು ಮೇಲಿದೆ ಅಕ್ಕಿ, ಆಲ್ರೆಡಿ ಎದ್ಬಿಟ್ಟಿದೆ. ಬೆಳಿಗ್ಗಿದ್ದಾಗೆ ಎದ್ಬಿಟ್ಟಿದ್ದು, 6 o'clock ಎದ್ಬಿಟ್ಟಿದೆ. ಅವತ್ತು ಸಾಯಂಕಾಲ ಸೂಪರ್ ಸರ್. ಇಡೀ ನಮ್ಮ ಶೋಕಿಲಿ ಯಾವ ಅಕ್ಕಿನೂ ಆ ಥರ ನೋಡಿಲ್ಲ ಸರ್. ಒಂದು ದಿನ ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಸಾಯಂಕಾಲ 7, 10, 16ವರೆಗೂ ಕಣ್ಣು ಮುಂದೆ ಆಡಿ ಬಿದ್ದೋಯ್ತು சார். 11 o'clock ஒரு வீடியோ பண்ணி மேலே பறந்துக்கிட்டு வேற இருக்கே. சொல்லுங்க. ಅದು ಬೇರೆ. ಮಾರನೇ ದಿನ ಫಸ್ಟ್ ದಿನನೇ 12 ಅವರ್ 13 ಅವರ್ ಹತ್ರ ಕಂಪ್ಲೀಟ್ ಮಾಡಿ ಅಕ್ಕಿ ಬೇರೆ ಕಡೆ ಬಿದ್ದೋಯ್ತು. ಮಾರನೇ ದಿನ ಬೆಳಗ್ಗೆನೆ 6 ಗಂಟೆಗೆ ಇವರು ನೋಡಿದ್ದಾರೆ, ಮೇಲ್ಗಡೆ ಆಡ್ತಾ ಇದೆ. ಆಮೇಲೆ ಕಣ್ಣು ಮುಂದೆನೇ ಅದು ನೀಟಾಗಿ ಅಕ್ಕಿ ಆಡಿ 5 ಗಂಟೆಗೇನು ಕೂತ್ಕೊಂತು. சூப்பர் சார், செம. ಆ ಥರ ಅಕ್ಕಿ ನೋಡಿಲ್ಲ ಸರ್, சான்ஸே இல்லை. ஸோ அந்த புறாவுடைய அப்பா பற்றி சொல்லுங்களேன், என்ன பண்ணீங்க? அந்த ಅಪ್ಪಾவுடைய ಇದ ಫಸ್ಟ್ ಕುಟ್ಟಿಯಾ, ಜೂನಿಯರ್ ಡಾನೋடைய ತಂಬಿ? ಅದಕ್ಕೆ ಮುಂಚೆ ಮಾಡಿಸಿದ್ವಿ, ಅಂದರೆ ಬಾಯಿ ಜಾಸ್ತಿ ಮಾಡಿಕೊಂಡು ಆ ಥರ ಆಗೋದು ಫೀಮೇಲ್ ಆಗಿತ್ತು. ಇದು ಮೇಲ್ ಥರನೇ ಇತ್ತು, ಅದು ನೋಡೋಕ್ಕೆ ಫೀಮೇಲೇ ಮೇಲ್ ಥರ ಇದೆ. ಬಟ್ ಮಸ್ತಿ ಮಾಡಿಲ್ಲ. ಆಡಬೇಕಾದ್ರೆ ಮಾತ್ರ ನಾನು ಆಡಬೇಕು ಅಂತ ನಾನು, ಬಟ್ ಏನಿದೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಜಾಸ್ತಿ. ಒಂದು ಕಣ್ಣಿಲ್ಲ ಅಂದ್ರೂ ಮನೇನ ಗೆಸ್ ಮಾಡಿ 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 ಕೂತ್ಕೊಳ್ಳೋದು ಜಾಸ್ತಿ. ಸೂಪರ್. ಫೀಮೇಲ್ ಸರ್, ಫೀಮೇಲ್ ಪற்றி சொல்லுங்களே. ಮಹೇಶ್ ಸರ್ ಗಿಟ್ಟ ವಾಂಗ ಮಹೇಶ್ ಹತ್ರ ಅವರು ಒಂದಿನ ಹಿಂಗೆ ಗಾಂಧಿ ಬಜಾರಲ್ಲೆಲ್ಲ ಸಿಕ್ಕಿದಾಗ ಮಾತಾಡ್ತಾ ಇದ್ರು. ನಾನು ನಿಮ್ಗೊಂದು ಹೆಣ್ಣು ಕೊಡ್ತೀನಿ ಅಂತ ಅಂದರು. ನಾನು ಕೇಳ್ಬೇಕಂತಿದ್ದೆ, ಸರ್ ಬೇಕು ಕೊಡಿ ಸರ್, ನಮ್ಮ ಗಂಡುಗಳ್ಗೆ ಹಾಕೋಣ ಅಂತ ಕೇಳಿದೆ. ಸರಿ ಅಂತ ಅವರೇ ಮನೆ ಹತ್ರ ತಂದುಬಿಟ್ಟು, 50 ವರ್ಷದ ಜಾತಿ ಇದು, ನಾನು ಯಾರಿಗೂ ಹೊರಗಡೆ ಇಷ್ಟು
ಇಷ್ಟು ಪ್ರೀತಿಯಿಂದ ಕೊಟ್ಟಿಲ್ಲ, ತಗೊಳ್ಳಿ ಅಂತ ಕೊಟ್ಟೋದ್ರು. ಆ ಒಳ್ಳೆ ಮನ್ಸಲ್ಲಿ ಕೊಟ್ಟರು, ಅದನ್ನ ಜೂನಿಯರ್ ಅಂತ ತಮ್ಮನಿಗೆ ಹಾಕಿದ್ವಿ. ಅದು ಈ ಒಂಟಿ ಕಣ್ಣು ಹುಟ್ಟರು. ಸೂಪರ್ ಸೂಪರ್ ಸೂಪರ್. 50 ವರ್ಷದ ಜಾತಿ ಅಂತೆ ಅದು. அப்படிங்களா சார்? ಮಹೇಶ್, ರಾಣಿ ತಿರುನಾಳ್ ಮಹೇಶ್ ಅವರು. ಅವ್ರನ್ನ வீடியோ பண்ணியிருக்கேன் இல்லைங்களா? ஹாய் சார். சூப்பர். ஆனால் அது நல்ல பேரிங் சார். அதுவும் நீங்கள் எப்படி சார் அந்த ஃபீமேல் வந்து இந்த மேல் தான் செட் ஆகும்னு நீங்கள் நினச்சிங்க? ಇಲ್ಲ ಇದು ಮಾಡಿ ಗಂಡು ಏನಂದ್ರೆ ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್, ಫೀಮೇಲ್ ಬಂದು ಸಖತ್ ಫಾಸ್ಟ್, ವೈಬ್ರೇಷನ್ ಆಗಲಿ ಕೈ ಸಿಕ್ಕೋದಿಲ್ಲ, ಸ್ವಲ್ಪ ಆಪೋಸಿಟ್ ಥರ ಕಾಣ್ತಾ ಇತ್ತು ನನಗೆ. ಓಕೆ, ರಫ್ ಅಂಡ್ ಟಫ್ ಅಂದಿருக்கு. ಬಟ್ ಪಟ್ಟ ಹಾಗೆ ಅದೇ ಕೆಪಾಸಿಟಿ. ಸೂಪರ್. ಎಷ್ಟು ಪಟ್ಟದಲ್ಲಿ ಆಡಿ ಕುತ್ಕೊಂಡ ತಕ್ಷಣ ಇಬ್ಬರು ಸುಮ್ಮನೆ ಕ್ಯೂರಿಯಾಸಿಟಿ ಬಾಯಿ ಬಿಡ್ತಾರೆ ನೋಡು. 5 ಅವರ್ ಆಗಲಿ 6 ಅವರ್ ಆಗಲಿ 7 ಅವರ್ ಬಾಯೇ ಬಿಡಲ್ಲ சார். நீங்கள் இந்த தம் தண்ணி தம் உட்கார வைக்கிறதுக்கு என்ன சார் பண்ணுவீங்க? எதனா பண்ணுறீங்களா? அதை ಈರುಳ್ಳಿ ಬೆಲ್ಲ ಬಾಯಲ್ಲಿ ಅಗದ್ಬಿಟ್ಟು ரெண்டுங்களா சார்? ಈರುಳ್ಳಿ 2 ಐಟಮ್ಸ್, ಬಿಳಿ ಈರುಳ್ಳಿ ಬೆಲ್ಲ. எப்போ சார்? ಬಾಯಿ ಪ್ರೆಸ್ ಮಾಡಿ பறந்து உட்கார்ந்த பின்னாடியா? ಹಾಕಿ ಕುತ್ಕೊಂಡು ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಬಾಯಿನ ಜೋರಾಗಿ ಬಾಯಿ ಬಿಡ್ತಾ ಇದ್ರೆ ಆ ಎಂಜಿಲ್ ಕ್ಲೀನ್ ಮಾಡಿಬಿಟ್ಟು ಹಾಕ್ಬಿಡ್ತಾ ಇದ್ವಿ. ஓகே. ಅದು ಕ್ಲೀನಿಂಗು 1 ಟೈಮ್ 2 ಟೈಮ್ ಮಾಡಿದ್ರೆ ಸಾಕು, ಜಾಸ್ತಿ ಮಾಡಬೇಕಾಗಿಲ್ಲ. சார், ஒரு சின்ன ரிக்வஸ்ட்டு, நீங்கள் எப்படி அந்த புறாவை ரக்கப்பிச்சு அந்த புறாவை வந்து எப்படி நீங்கள் டோர்னமெண்ட் டேக்கு வரைக்கும் கொண்டு வரீங்கன்னு சொல்லி கொஞ்சம் ஷார்ட்டாக, ஏன்னா எல்லாருமே சொல்லிட்டாங்க, ஒரு லெஜெண்ட் நீங்கள் சொன்னால் எனக்கு ரொம்ப சந்தோஷமாக இருக்கும். ಎಲ್ಲ ಮಾಡೋದೆ ஒரு ரக்கப்பிச்சிடுறீங்க அப்போ வந்து சொல்லுங்களேன். ಇವಾಗ ರೆಕ್ಕೆ ಕಿತ್ಕೊಟ್ಟಿರ್ತೀವಿ, ಬರೋ ಗಂಟೆ ಕ್ಲೀನಾಗಿ ನೋಡ್ಕೊತೀವಿ. ಅದು ರೆಕ್ಕೆ ಚೆನ್ನಾಗಿ ಬರೋದಕ್ಕೆ ನೀರು ಸ್ಪ್ರೇ ಎಲ್ಲ ಮಾಡಿರ್ತೀವಿ, ನೆಕ್ಕಿಗೆ ನೀರು ಹೊಡಿತಾ ಇರ್ತೀವಿ. ಅದಾದಮೇಲೆ ಛತ್ರಿಗೆ ಒಣಗಿಸ್ಬೇಕಾದ್ರೆ ಒಂದು 15 ದಿನ ಒಳಗಡೆ ಒಂದು ಬಾಕ್ಸ್ ಫ್ರೀ ಮಾಡ್ಕೊತೀವಿ. ಅದಾದ್ಮೇಲೆ ಲೈಟಾಗಿ ರೆಕ್ಕೆ ಕಟ್ಟಿ ಮೇಲೆ ಹಾಕಿ ಅದರಿಂದ ಒಂದು 2 ದಿನ ಛತ್ರಿ ಮೇಲೆ ಹಾಕಿ ಅದಾದ್ಮೇಲೆ ಒಂದೊಂದು ಚಕ್ಕರ್ 2 ಚಕ್ಕರ್ ಮಾಡಾಕಿ ಅದಕ್ಕೆ ಮುಂಚೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಓಕೆ ಓಕೆ. ಸ್ವಿಮ್ಮಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಕ್ಕಿ ರೆಕ್ಕೆ ಎಳ್ಕೊಂಡು ಬೇಗ ಬಾಯಿ ಬಿಟ್ಕೊಂಡು ಬೀಳೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ನಾವು ಆ ಥರ ಕಲ್ತಿರೋದ್ರಿಂದ ನಾನು ಯಾವ ತಪ್ಪುಗಳಾಗಿಲ್ಲ. ಓಕೆ ಓಕೆ. ಹಂಗಾಗಿ ಸ್ವಿಮ್ಮಿಂಗ್ ಮಾಡಿ ಛತ್ರಿಗೆ ಓಡಿಸ್ತಾ ಇದ್ದಾಗ ಈಸಿಯಾಗಿ ಅಕ್ಕಿ ಆಡಕೊಟ್ಟಿರ್ತದೆ. ಒಂದು 2-3 ಡೇಸಲ್ಲಿ ಅಕ್ಕಿ ಒಂದು 1 ಅವರ್ 3/4 ಅವರ್ ಆಡೋ ಕೆಪಾಸಿಟಿ ಬಂದ್ಬಿಡುತ್ತೆ. ರೆಕ್ಕೆ ಹೇಳ್ಕೊಂಡು ಬೀಳೋದಿಲ್ಲ. ಆಮೇಲೆ ಬೇಕಾದ್ರೆ ಅಕ್ಕಿ ಜೊತೆ ಕೊಟ್ಟು ಸ್ವಲ್ಪ ದಮ್ ಕುಣಿಸಿ ಮೇಲೆ ಕುಣಿಸ್ಕೊಂತಾರೆ, ಆಟೋಮೆಟಿಕ್ಕಾಗಿ அக்கி தம் ஓகே சார். இப்போ வந்து புறா வந்து ஒரு உங்ககிட்ட வந்து 3-4 ஹவர்ஸ் நல்லா டைம் எல்லாம் வந்துடுது இல்லைங்களா? அப்போ வந்து வெறும் ராகி மட்டும் தந்தால் போதுமா? ராகி கூட என்ன தருவீங்க? ஒரு 3 ஹவர்ஸ் வருதுன்னு வைங்களேன் டைமிங்க. இல்லை சார், 6-7 ஹவர்ஸ் கிட்ட ಏನು ಬೇಡ, ರಾಗಿಯೇ போதும். 6 ಅವರ್ಗೆ ಅப்புறம் ಆಮೇಲೆ ಬೇಕಾದರೆ ಅದೇನಾದರೂ ಮೈ ಸಣ್ಣ ಇದ್ದರೆ ಒಂದೆರಡು ಕಡಲೆಕಾಳು ಕೊಡ್ಬೋದು, ಇಲ್ಲ ಮಿಕ್ಸಿಂಗ್ ಕಾಳು ಕೊಡ್ಬೋದು. ಮಸ್ತಿ ಬಂದಿಲ್ಲ ಅಂದರೆ ಆಡಿ ಕುಂತ್ಕೊಂಡ ಮೇಲೆ ಒಂದು 5 ಹೆಸರು ಕಾಳು ಕೊಡ್ಬೋದು, ಗೋಧಿ ಕೊಡ್ಬೋದು, ಸಜ್ಜೆ ಕೊಡ್ಬೋದು, ಹುಳ್ಳಿಕಾಳು ಕೊಡ್ಬೋದು. ಓಕೆ ಓಕೆ ಓಕೆ. ಬಟಾಣ ಕೊಡ್ಬೋದು. ಅದುವರೆಗೆ ತೇವಲ್ಲಂಗರಿಗೆ ಏನು ಬೇಡ, 4-5 ಗಂಟೆ. ಯಾಕಂದರೆ ಅದು ನಾವಿರೋ ಬಾಡಿಲಿರೋದೆಲ್ಲ ತೆಗಿಬೇಕಲ್ಲ, ತೆಗೆದು ನಾವು ಅದಕ್ಕೆ ಒಂದು ಫಾರ್ಮಿಗೆ ಬಂದ ಮೇಲೆ ಅದು ಪರ್ಫಾರ್ಮೆನ್ಸ್ ನೋಡಿಕೊಂಡು ನಾವೇನೋ ಊಟ ಕೊಡಬೇಕು சார். அப்புறம் வந்து இப்போ உங்கள் புறா வந்து ஒரு 6 ஹவர் பறக்குதுன்னு வைங்களேன், அதுக்கு 1 ಡೇ ರೆಸ್ಟ್ ಬೆಸ್ಟಾ ಇಲ್ಲ 2 ಡೇ ರೆಸ್ಟಾ 3 ಡೇ ರೆಸ್ಟಾ, ಅದು எப்படி ಗೆಸ್ பண்ணுறது? ಫಸ್ಟ್ ಇನಿಷಿಯಲಲ್ಲಿ ಜಾಸ್ತಿ ಲಾಂಗ್ ಕೊಡೋದು ತಪ್ಪು ಅಂತ ನನಗೆ. ಫಸ್ಟ್ ಇವಾಗ 1 ಡೇ ಒಂದೊಂದು ದಿನ ರೆಸ್ಟು, ಅಕ್ಕಿ ಪಿಕಪ್ ಆಗುತ್ತೆ. ಆಮೇಲೆ 2 ದಿನ ರೆಸ್ಟು. ಅಕ್ಕಿ ಏನಾದರೂ ರಿಕವರಿ ಬೇಗ ಆಗಲಿಲ್ಲ ಅಂದರೆ 3 ದಿನ ರೆಸ್ಟ್ ಕೊಟ್ಟು ಬಿಡ್ಬೋದು. ಬಾಜಿ ಕಡಿಮೆ ಇದ್ದರೆ, ಬಾಯಿ ಜಾಸ್ತಿ ಇದ್ದರೆ ಲಾಂಗ್ ರೆಸ್ಟ್ ಕೊಟ್ಟರೆ ಹೊಡೆದು ಬಿದ್ದೋಗುತ್ತೆ. ಬಾಯಿ ಇನ್ನೂ ನೋಡಿಕೊಂಡು ರೆಸ್ಟು ಅದು ಬಾಡಿ ಲೆವೆಲ್ ನೋಡಿಕೊಂಡು ಬಿಡ್ಬೋದು. ஸோ இப்போ வந்து ரெஸ்ட்டுங்கிறது மேக்ஸிமம் 1 to 2 ಡೇಸೇ போதுங்கிறீங்களா? 3 தேவையே ಇಲ್ಲ. ಡಿಪೆಂಡ್ಸ್ ಸರ್, ಅಕ್ಕಿ ಮೇಲೆ ಡಿಪೆಂಡು. ಕೆಲವು ಅಕ್ಕಿಗಳು ಏನಾಗ್ತವೆ, ಒಂದು ಉಡನೇನಾದರೂ 7-8 ಅವರ್ 9 ಅವರ್ 10 ಅವರ್ ಮುಟ್ಬಿಡ್ತು ಅಂದರೆ ಮೂಳೆ ಬಿಟ್ಕೊಂಡು ಸಣ್ಣಗಾಗ್ಬಿಟ್ಟು ಗೂಬೆ ಥರ ಕೂತ್ಕೊಂಡ್ಬಿಡ್ತದೆ. ಅಂತ ಅಕ್ಕಿ ನೀವು 4-5 ದಿನ ರೆಸ್ಟ್ ಕೊಟ್ಟು ಆಮೇಲೆ ಮತ್ತೆ 2 ದಿನ 3 ದಿನ ಬಿಟ್ಕೊಂಡು ಬಂದು ಮತ್ತೆ ನೀವು ಆ ಲಾಂಗ್ ಟೈಮ್ ಟೆಸ್ಟ್ ಮಾಡಬೇಕಾಗ್ತದೆ. ರಿಸ್ಕ್ ಆಯಿடும். ಕೆಲವು ಅಕ್ಕಿಗಳು ಏನು ಮಾಡ್ತಾವೆ, 12 ಅವರ್ ಆಡ್ತದೆ, ಆಡ್ಬಿಟ್ಟು ಛತ್ರಿ ಮೇಲೆ ಕೂತ್ಕೊಂಡು ಗುಮಾಯಿಸ್ತದೆ. ನಮ್ಮ ಸುರ್ಮಿ ಮಾರಿ ಜೂನಿಯರ್ ಡಾನು ಅಷ್ಟೇ, ಡಾನ್ ಪ್ರತಿ ಅದು 1 ದಿನ ರೆಸ್ಟ್ ಬಿಟ್ಟಿದ್ದೀನಿ, 2 ದಿನ ರೆಸ್ಟ್ ಬಿಟ್ಟಿದ್ದೀನಿ, 3 ದಿನ ರೆಸ್ಟ್, 4 ದಿನ ರೆಸ್ಟ್, 1 ವಾರಕ್ಕೊಂದ್ಸಲೂ ಬಿಟ್ಟಿದ್ದೀನಿ. 1 ವಾರಕ್ಕೊಂದ್ಸತಿ ಎಲ್ಲ ಟೈಮಲ್ಲೂ ಅದು ಮಿನಿಮಮ್ 8 ಅವರ್ ಮೇಲೆ ಆಡಿ ಕುಂತ್ಕೊಂಡಿದೆ, 6 ಅವರ್ 8 ಅವರ್ ಆಡಿ ಕುಂತ್ಕೊಂಡಿದೆ. ಸೂಪರ್. ಈಗ ಮಸಲ್ ಕ್ವಾಲಿಟಿ ಮುಖ್ಯ. ಮೇನ್ ಅಕ್ಕಿ ಡಿಪೆಂಡ್ ಆಗಬೇಕು, ಯಾವ ಥರ ಅಕ್ಕಿಗೆ ಯಾವ ಥರ ನಾವು ಡಯಟ್ ಮಾಡ್ತೀವಿ, ಅದ್ರ ಬಾಡಿ ಹೆಂಗೆ ತಡೀತದೆ ಅದ್ರ ಮೇಲೆ ನಾವು. சார், இப்போ இன்னொரு டவுட்டு, நான் உங்கள் வீட்டில் நிறையா புறா பிடிச்சி பார்த்தேன். எல்லா புறாவுடைய மசூலும் பார்த்தீங்கன்னா ஃபுல்லி லோடடாக ஒரு மாதிரி பாடி பில்டர் மாதிரி தான் எல்லாமே இருக்காங்க. யாருமே வந்து சொங்கியா எலும்பாவே எதுவுமே இல்லை, எல்லாம் லோடட் அண்ட் வெயிட்லெஸ் புறா, நல்ல ஃப்ளெக்சிபிள் மசில், டாப் குவாலிட்டி அந்த ஃபீல் ஆச்சு எனக்கு. அது நீங்கள் எதனா ಸ್ಪೆಷಲ್ ಫುಡ್ போட்டு அப்படி புறா இருக்கா, இல்லை ಇನ್ಬಿಲ್ಟಾವೇ ಪುರಾ ಅದು ಮಸಲ್ இருக்கா? ಭಗವಂತನ ಆಶೀರ್ವಾದ ನಮ್ಗೆ ಅದು ಸಿಕ್ಕಿದೆ. ಆ ಥರ ಬ್ಲಡ್ ಕಂಟಿನ್ಯೂ ಮಸಲ್ ಕ್ವಾಲಿಟಿ ಇರೋದಕ್ಕೆ ಅದು ಹಂಗೆ ಕ್ಯಾರಿ ಆಗುತ್ತೆ. ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಅದರಲ್ಲೇ ಬರಬೇಕು, ಬ್ಲಡ್ ಲೈನಲ್ಲೇ ಬರಬೇಕು. ಓಕೆ ಓಕೆ.
சார் இப்போ வந்து ஒரு புறாக்கு ரொம்ப இம்பார்ட்டண்ட்னா ಮಸಲ್ தாங்கிறீங்களா? ಇರ್ಬೋದು. ವೀಕ್ಷಕರೇ, ಕೊನೆಯದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ನೀವು ಫೋನ್ ಮಾಡಿ ಸರ್ ನೀವು ಧೈರ್ಯಗೆಡಬೇಡಿ, ಈ ವರ್ಷ ನಿಮ್ದು ಆಡುತ್ತೆ ಅಂತ ಯಾರ್ಯಾರು ಧೈರ್ಯ ಕೊಟ್ಟರು, ಒಬ್ರಿಬ್ರು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಎಷ್ಟು ಜನ ಹೇಳಿದ್ರು ಎಲ್ಲ ಅಕ್ಕಿ ಶೋಕದಾರಗಳಿಗೂ ನಮ್ಮಿಬ್ಬರು ಅನಂತ ನಮಸ್ಕಾರಗಳು. ನಿಮ್ಮ ಅರಿಕೆ ಆಶೀರ್ವಾದ, ನಮ್ಮ ಮೇಲಿರೋ ಇದು ಅಭಿಮಾನ ಅದೇ ರೀತಿ ಇರಲಿ. ಅದಕ್ಕೆ ಕಿಂಚಿತ್ತು ನಾವು ಧಕ್ಕೆ ಬರೆದಿರಂಗೆ ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಅನಿಲ್ ಬ್ರದರ್, ಸರ್ ಇಲ್ಲಿ ಸಿದ್ಧಿವಿನಾಯಕ ಲಾಫ್ಟಲ್ಲಿ ನಿಮ್ಗೆ ತುಂಬ ಫೇವರೇಟ್ ಅಕ್ಕಿ ಇದ್ರೆ ಯಾವುದು? ಅದೇ ಈ ವರ್ಷ ಆಡಿದ್ದೆ 10 ನಿಮಿಷ ಆಡ್ತಲ್ಲ, ನಮ್ಗೆ ಲಾಸ್ಟಲ್ಲಿ ಆಡಿ ನಮ್ಮ ಮರ್ಯಾದೆ ಕಾಪಾಡಿದ ಅಕ್ಕಿನೇ. ಸರ್ ಇವ ಪೇರು ಯಶು, ಅವ ಪೇರು ಪುನೀತ್. ಹೇಳ್ರಿ ನಿಮ್ಮಿಬ್ಬರ ಬಗ್ಗೆ ನೀವೇ ಹೇಳ್ರಿ. ನಾವು 3-4 ವರ್ಷದಿಂದ ಇಲ್ಲಿ ಕೆಳಗಡೆ ಬರ್ತಾಯಿದ್ವಿ, ಅಣ್ಣನ ಫ್ಯಾನ್ಸ್ ನಾವು. ಕೆಳಗಡೆ ನಾವು ಕಾಯ್ತಾಯಿದ್ವಿ ಅಣ್ಣನಿಗೋಸ್ಕರ. ಅಣ್ಣ ಅಕ್ಕಿ ಬಿಡ್ತಾಯಿದ್ರು, ಅದನ್ನೆಲ್ಲ ನೋಡ್ಕೊಂಡು ನಿಂತಿರ್ತಾಯಿದ್ವಿ. ಅಣ್ಣ ಓದಿ ಅಂತ ಹೇಳ್ತಾಯಿದ್ರು. ಅಂದರೆ ನಾವು 4 ವರ್ಷ ಇಲ್ಲೇ ಅಲ್ದಿದ್ದೀವಿ. ಅದಕ್ಕೆ ಅಣ್ಣ ಈ ವರ್ಷ ಮೇಲ್ಗಡೆ ಬಿಟ್ಟಿದ್ದಾರೆ. ಅಣ್ಣ ಹೇಳ್ತಾ ಇದ್ದಾರೆ ಓದ್ಕೊಳ್ಳಿ, ಆಮೇಲೆ ಬನ್ನಿ ಶೋಕ್ ಮಾಡಿ, ನಮ್ಮ ಥರ ಆಗಿ ನೀವು ಒಳ್ಳೆ ಶೋಕ್ ಮಾಡಿ. ಇದ್ರು ಇಲ್ಲ, ಇವರು 3-4 ವರ್ಷ ಸರ್ ನಮಗೆ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ನಾನು ಅನಿಲ ಉಮಾ ಕುಂತಿದ್ರೆ ಅಣ್ಣ ಅಂತಿದ್ರು. ನಾವು ಯಾರು ಸಾಯಂಕಾಲ ಆದರೆ 5 ಗಂಟೆ ಕೂಗ್ತಾರಲ್ಲ ಅದ್ರ ಬಗ್ಗೆ ನೋಡಿದ್ರೆ ಇಬ್ಬರು ಇನ್ನೊಬ್ಬ ಇದ್ದಾನೆ ಸಚಿನ್ ಅಂತ. ಆಮೇಲೆ ಏನು ಅಂತ ಅಣ್ಣ ಮೇಲೆ ಬರಲ್ಲ ಅಂತ. ಚಿಕ್ಕ ಮಕ್ಕಳಲ್ಲ, ನಾನು ಬೇಡ ಓದ್ಕೊಳ್ಳೋ ಮಕ್ಕಳು ಸುಮ್ಮನೆ ಆಗ್ತಿದ್ದೆ. 4-5 ವರ್ಷ ನನಗೆ ಬೇಜಾರಾಗಿ ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಇವರು. ಮೇಲೆ ಬನ್ನಿ ಅಂತ ಕರೆದೆ. ಬಂದಮೇಲೆ ಶನಿವಾರ ಸಂಜೆ ಬರ್ತಾರೆ, ಸಂಡೇ ಬೆಳಿಗ್ಗೆ ಒಂದ್ಸಲ ಬರ್ತಾರೆ, ಸಾಯಂಕಾಲ ಒಂದ್ಸಲ ಬರ್ತಾರೆ. ಬಂದು ಎಷ್ಟು ಬೇಕೋ ಸ್ವಲ್ಪ ಅಕ್ಕಿ ನೋಡ್ತಾರೆ, ಆಸೆ ತೀರ್ಸ್ಕೊತಾರೆ, ಓದಕ್ಕೆ ಹೋಗ್ತಾರೆ. ನಮ್ಮ ಸ್ಟಿಟ್ಟೇನು ಈ ವರ್ಷ ಚೆನ್ನಾಗಿ ಓದಬೇಕು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಚೆನ್ನಾಗಿ ಓದಬೇಕು. ನಮ್ಮ ಜೊತೆ ಬಂದು ಶೋಕ್ ಮಾಡಲಿ. ನಮ್ಮ ಜೊತೆಲಿ ನಮಗೂ ಒಳ್ಳೆ ಶಿಷ್ಯಂದ್ರು ಇಬ್ಬರು ಸಿಗ್ತಾರೆ. ಇಬ್ಬರು ಒಳ್ಳೆ ಹುಡುಗರು, ಚೆನ್ನಾಗಿ ஓதுದ್ರೆ ಸಂತೋಷ நமக்கு. ஆஃபீஸ்க்கு போக வேண்டியவன் ஆஃபீஸ்க்கு பர்மிஷன் கேட்டுட்டு இங்கே வந்து பார்த்தான். ஞாபகம் இருக்கா நூறு? இப்போ பாருங்க அவனுடைய மெமரி பவர். அன்னைக்கு என்ன புறா பண்ணுச்சு, எப்படி பர்மிஷன் சொல்லுவான் சொல்லு. அன்னைக்கு உன்னுடைய ರೀಕಾಲ್ பண்ணு, ಅಲ್ಲಿಗೆ ಏನ ನಡೆದಿದೆ. ಸೊ ಅಕ್ಕಿ ಬಂದ್ಬಿಟ್ಟು ಈಗ ನಾರ್ತಲ್ಲಿ ಹೋಗ್ತಾ ಇದ್ರು ಅಕ್ಕಿ ಬಂದ್ಬಿಟ್ಟು 15-20 ಮಿನಿಟ್ಸು ಆ ಕಡೆ ಎಲ್ಲೂ ಕಾಣಿಸೋದೇ ಇಲ್ಲ. ಬ್ಯಾಕ್ ಸೈಡ್ ಸೌತ್ ಇಲ್ಲ ಅಂದರೆ ಈಸ್ಟ್ ಕಡೆಯಿಂದ ಬರುತ್ತೆ ಅದು. பார்த்தீங்களா? அவன் ஆக்சுவலாக நூறு பார்த்தீங்கன்னா பூரா அவன் சமையல் நோட் பண்ணுவான், இப்படி போகிறது சலுகை பண்ணுறது. என்னுடைய ஃப்ரெண்ட்ஸ்க்கும் அதே டிப்ஸ் கட் பண்ணி வரும். மாதேவ் சார், உமாசங்கர் சார் செக் ஆயிடுச்சு. பார்க்க வந்துருக்கேன் நான். ரொம்ப சந்தோஷம் பார்க்க வந்ததுக்கு.